ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅರಸನಿಗೊಂದು ಆಳಿಗೊಂದು ಧರ್ಮವಿರುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು. ಬನ್ನಿ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಭಗವಂತನ ಹತ್ರ ನಾವೇನಾದರೂ ಕೇಳ್ಕೊಂಡಾಗ್ಲೋ ಅಥವಾ ಏನಾದರೂ ಒಂದು ಕೋರಿಕೆ ಇಟ್ಟಾಗ್ಲೋ ಅಥವಾ ನಾವು ಅಂದ್ಕೊಂಡಿದ್ದಾದಾಗಲೋ ನಮ್ಗೆ ಅದು ಏನಾದರೂ ಸಿಕ್ಕಿದಾಗ ನಾವು ಅನ್ಕೋತೀವಿ ಅದು ಭಗವಂತನ ಪ್ರಸಾದ ಅಂತ ಹೇಳಿ. ಆದರೆ ನಿಜವಾಗ್ಲೂ ಭಗವಂತನ ಪ್ರಸಾದ ಅಂತಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವಂತನ ಪ್ರಸಾದ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದು ಅಂತ ಅನ್ಕೊಂಡಿರಬಹುದು, ಅನ್ಕೊಳ್ಳೋಣ ಅನ್ಕೋತಾರೆ ಅಲ್ವಾ? ಹಾಂ ಗುರುಗಳೇ, ದೇವ್ರ ಪ್ರಸಾದ ಅಂತ ಹೇಳಿದ್ರೆ ಅದು. ಹಾಂ, ಭಗವಂತನ ಪ್ರಸಾದ ಯಾವುದು, ದೇವರ ಪ್ರಸಾದ ಯಾವುದು ಅಂತಕ್ಕಂಥ ವಿಷಯಕ್ಕೆ ಹೋದರೆ ಯಾವುದಿರ್ಬೋದು? ನಮಗೆ ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಗೊತ್ತು, ಅದು ಬೇರೆ ಏನಾದ್ರು ಪ್ರಸಾದ ಇದೆಯಾ ಅಂದರೆ ನೀವು ಹೇಳಿ ಅಂದಂಗೆ ಇರುತ್ತೆ ವಿಚಾರ. ಹಾಂ ಗುರುಗಳೇ, ಅಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಭಗವಂತನ ಪ್ರಸಾದ ಯಾವುದು ಅಂದರೆ ದುಃಖ. ದುಃಖ ದುಃಖ ಭಗವಂತನ ಪ್ರಸಾದ ಯಾವುದು ಅಂದರೆ ದುಃಖ. ದೇವರೇ ದುಃಖ ಕೊಟ್ಟಿದ್ದಾನ? ಹಾಂ ಗುರುಗಳೇ, ಭಗವಂತನ ಪ್ರಸಾದ ಅಂದರೆ ಖುಷಿನೋ ಸಂತೋಷನೋ ಇರಬೇಕು ಅಂತ ಅನ್ಸುತ್ತೆ ಗುರುಗಳೇ. ಅದೇ ದುಃಖ ಅನ್ನುವಂಥ ನಿಜಕ್ಕೂ ಆಶ್ಚರ್ಯ. ಇವಾಗ ಹೇಳ್ತೀನಿ ರಿಯಲ್ ಆಗಿರೋ ವಿಷಯನ. ಹಾಂ ಗುರುಗಳೇ, ಭಗವಂತನ ಪ್ರಸಾದ ಸುಖ ಮತ್ತು ದುಃಖ ಓಕೆ, ಎರಡೂ ಕೊಟ್ಟಿದ್ದಾನೆ. ಹಾಂ, ನಾವು ಪಡ್ಕೋತಾ ಇರೋದು, ತಿಳ್ಕೊಂಡಿರೋದು, ಅನುಭವಿಸ್ತಾ ಇರೋದು ದುಃಖ. ಇದಕ್ಕೆ ಹೊಣೆ ಯಾರು ಅಂತ ಕೇಳಿದ್ರೆ ಏನು ಹೇಳ್ಬೋದು? ನಾವೇ ಗುರುಗಳೇ. ಏನು ಕಾರಣ ಇರ್ಬೋದು? ಏನು ಕಾರಣ ಇರ್ಬೋದಲ್ಲ? ದುಃಖ ನಮಗೆ ಜೀವನದಲ್ಲಿ ಬಂಧನದಲ್ಲೇ ಬದುಕ್ತಾ ಇದ್ದೀವಿ, ಹೊರಗೆ ಬರೋಕ್ಕೆ ಆಗೇ ಇಲ್ಲ. ಏನು ಕಾರಣ? ದೇವ್ರು ಕೊಟ್ಟಿದ್ದ, ನಾವೇ ಮಾಡ್ಕೊಂಡಿದ್ದ? ನಾವೇ ಮಾಡ್ಕೊಂಡಿರೋದು. ಏನು ಮಾಡ್ಕೊಂಡಿದ್ದೀವಿ? ಜೀವನವನ್ನ ಹೇಗೆ ನಡೆಸಬೇಕು ಅನ್ನುವಂಥ ವಿಚಾರ ಗೊತ್ತಿಲ್ಲದೆ ಇರೋ ಕಾರಣ ಆಗ್ತಿರ್ಬೋದು ಗುರುಗಳೇ. ಜೀವನ ನಡೆಸೋ ವಿಚಾರ ನಮಗೆ ಗೊತ್ತೇ ಇಲ್ಲ. ಯಾವುದು? ಜೀವನ ನಡೆಸೋ ವಿಚಾರ ನಮ್ಗೆ ಗೊತ್ತೇ ಇಲ್ಲ. ಸುಮ್ಮನೆ ಅದ್ರ ಬಗ್ಗೆ ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ಹೌದು. ಇದಕ್ಕೊಂದು ಸಣ್ಣ ತುಣುಕನ್ನು ಹೇಳ್ತೀನಿ. ಹಾ ಗುರುಗಳೇ. ಶ್ರೀಕೃಷ್ಣ ಯಶೋದೆಯ ತೊಡೆಯಲ್ಲಿ ಮಲಗಿರ್ಬೇಕಾದ್ರೆ ಯಶೋದೆ ತುಂಬ ಖುಷಿ ಪಡ್ತಾಳಂತೆ. ಎಂಥ ಮಗುವನ್ನು ನಾನು ಪಡ್ಕೊಂಡಿದ್ದೀನಿ ಅಂತ ಮಗು ಮುಖ ನೋಡಿ ತುಂಬ ಖುಷಿ ಪಡ್ತಾ ಇರೋ ಸನ್ನಿವೇಶದಲ್ಲಿ ಕೃಷ್ಣನಿಗೆ ಆಕಳಿಕೆ ಬರುತ್ತಂತೆ. ಆಕಳಿಗೆ ಬಂದು ನೋಡಿದಾಗ ಆ ಬಾಯಿ ಒಳಗಡೆ ಇಡೀ ಪ್ರಪಂಚ ಕಾಣಿಸ್ತಂತೆ, ಬ್ರಹ್ಮಾಂಡನೇ ಕಾಣಿಸುತ್ತೆ ಅಂತ. ಇದರ ಅರ್ಥ ಏನು? ನಾನು ನಿನ್ನ ಮಗ ಅಂತ ನೀನು ತಿಳ್ಕೊಬೇಡ, ನಾನು ಬಂದಿರೋ ಕೆಲಸನೇ ಬೇರೆ ಅಂತ ಅದರ ಅರ್ಥ. ಈಗ ನಾವು ಮಗು ಎತ್ಬಿಟ್ಟು ನನ್ನ ಮಗು ನನ್ನ ಮಗು ನನ್ನ ಮಗು ಅಂತೀವಿ. ಹಾ ಗುರುಗಳೇ, ಹೌದಾನೆ? ಖಂಡಿತ ಗುರುಗಳೇ. ಕೃಷ್ಣನೇ ಅದನ್ನ ಹೇಳಿದ, ನಿನ್ನ ಮಗ ಅಂತ ಅನ್ಕೋಬೇಡ, ನಾನು ಬಂದಿರೋ ಕೆಲಸನೇ ಬೇರೆ ಅಂತ. ನಮ್ಮ ಜನ ಇನ್ನೂ ಬಿಟ್ಟಿಲ್ಲ, ಇದು ನನ್ನ ಮಗ, ಇದು ನನ್ನ ಮಗಳು, ಇದು ನನ್ನ ಮಗ ಅಂದ್ರೆ ಅದು ಕೃಷ್ಣ ಹೇಳಿದ್ದು ಗುರುಗಳೇ. ನಮ್ಮ ಮಕ್ಕಳಾದವ್ರು ಏನನ್ನು ಹೇಳಲ್ವಲ್ಲ ಗುರುಗಳೇ, ಹಂಗಾಗಿ ನಮ್ಗೆ ಹೇಳಿದ ಮೇಲೆ ಅರ್ಥ ತಿಳ್ಕೊಳ್ಳಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಹೇಳಿದ್ಮೇಲೆ ಅರ್ಥ ಆಗಿದ್ದು ಗುರುಗಳೇ. ನಿಮ್ಮ ಮಗು ಆಗಿದ್ರೆ ನಿಮ್ಮಂತೆ ನಡ್ಕೋತಿತ್ತದು. ಹೌದು. ಆಮೇಲೆ ನಿಮ್ಮಂತೆನೇ ಇರ್ತಿತ್ತು, ನಿಮ್ಮಂತೆನೂ ಇಲ್ಲ. ಹೌದು. ನೀವು ಹೇಳದಂಗೆ ನಡ್ಕೋತಾನೂ ಇಲ್ಲ, ನೀವು ಹೇಳದನ್ನ ಕೇಳ್ತಾನೂ ಇಲ್ಲ. ಮತ್ತು ನಿಮ್ಮ ಮಗು ಹೆಂಗಾಯ್ತು? ಇದು ಪ್ರಶ್ನೆ ತುಂಬ ಆಶ್ಚರ್ಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಅನ್ನಿಸಬಹುದು. ಏನಪ್ಪ ಹಾಗಾದರೆ ನಮ್ಮ ಮಗು ಅನ್ನೋದೇ ತಪ್ಪ, ನಮ್ಮ ಮಕ್ಕಳು ಅಂತ ಒಪ್ಕೊಳ್ಳೋದೇ ತಪ್ಪ? ತಪ್ಪಲ್ಲ, ನಾವು ತಿಳ್ಕೊಂಡಿರೋದು ತಪ್ಪು. ಮಗು ನಿಮ್ಮದೇನೆ. ಯಾವ ರೀತಿ ನಿಮ್ಮದಾಗಿದೆ ಅಂತ ನೀವು ನಿಮ್ಮದು ಮಾಡ್ಕೊಂಡೇ ಇಲ್ಲ. ಮಾಡ್ಕೊಳ್ಳದೆ ನಮ್ಮದು ಅಂದರೆ ಪಕ್ಕದ ಸೈಟ್ನ ನಂದು ಅಂತ ಅನ್ಕೊಳಕ್ಕಾಗತ್ತೆ ನಮ್ಮ? ಹಾಗಲ್ಲ ಗುರುಗಳೇ, ನಮಗೆ ಅಂಟ್ಕೊಂಡದೆ ಈ ಸೈಟ್ ನಂದೇ ಅಂದರೆ ಇಲ್ಲ ಗುರುಗಳೇ, ಆಗಲ್ಲ ಅಲ್ಲ? ಇಲ್ಲ. ಹಾಗೆ ನಾವು ಮಗು ನಮ್ಮದೇ ಸರಿ ಒಪ್ಕೋತೀನಿ, ನಮ್ಮದು ಅಂತ ನಾವು ಮಾಡ್ಕೊಂಡಿಲ್ಲ. ಅದಕ್ಕೆ ಸಣ್ಣ ವಿಚಾರ ಏನು ಹೇಳ್ಬೋದು ಅಂದರೆ, ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಏನು ದುಃಖ ಅನ್ನೋದು ನಾವು ತಗೊಂಡಿದ್ದೀವ, ದೇವ್ರು ಕೊಟ್ಟಿದ್ದ ಅನ್ನೋದು ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ ಫಸ್ಟ್. ಈಗ ನೀವು ಹೇಳಿದ್ದೀರ ನಾವೇ ತಗೊಂಡಿದ್ದು ಅಂತ. ತಗೋತಾ ಇರೋದು, ಅನುಭವಿಸ್ತಾ ಇರೋದು, ಅದಕ್ಕೆ ನಾವೇ ಕಾರಣ, ಸತ್ಯ. ಈಗ ಅದಕ್ಕೆ ಮೂಲ ಕಾರಣ ಏನು ಅಂತ ಪ್ರಶ್ನೆಗೆ ಉತ್ತರ ಬೇಕು. ನಾವೇನು ಮಾಡ್ಕೋತಾ ಇದ್ದೀವಿ ಹಂಗ? ನಾವ್ಯಾಕೆ ತಗೊಳ್ಳೋಣ? ದುಃಖ ಬೇಕು ಅಂತ ಯಾರು ಇಷ್ಟಪಡಲ್ಲ, ಖಂಡಿತ ಇಲ್ಲ. ಸುಖ ಬೇಕು ಅಂತ ಇರೋದು. ಮತ್ತು ದುಃಖ ಯಾಕೆ? ನಮಗೆ ಗೊತ್ತಿಲ್ಲದೆ ಇರುವಂಥ ದುಃಖ.
ಏನು ಅಂದರೆ ಸಿಂಪಲ್ ತಿಳ್ಕೊಳಕ್ಕೆ, ಮಾಡೋಕ್ಕೆ ಕಷ್ಟ. ತಿಳ್ಕೊಳಕ್ಕೆ ಸಿಂಪಲ್ಲು, ಮಾಡೋಕ್ಕೆ ಕಷ್ಟ. ತಿಳ್ಕೊಳಕ್ಕೆ ತುಂಬ ಸಿಂಪಲ್ಲು, ಮಾಡೋಕ್ಕೆ ಕಷ್ಟ. ಯಾವುದದು ಅಂದರೆ ಸಮಯಕ್ಕೆ ರಾತ್ರಿ ಮಲಗೋದು, ಬೆಳಗ್ಗೆ ಏಳೋದು, ಸಮಯಕ್ಕೆ ಊಟ ಮಾಡೋದು, ಇವು 3 ನಿಮ್ಮದಾಗಿದೆಯಾ ನೋಡ್ಕೊಳ್ಳಿ. ಇದು ಮನುಷ್ಯನಿಗೆ ಬೇಕಾಗಿರುತ್ತಾನೆ, ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗುರುಗಳೇ. ಸಮಯಕ್ಕೆ ಸರಿಗೆ ಮಲಗೋದು, ಸಮಯಕ್ಕೆ ಸರಿಗೆ ಬೆಳಗ್ಗೆ ಏಳೋದು, ಸಮಯಕ್ಕೆ ಸರಿಗೆ ಊಟ ಮಾಡೋದು, ಇವು 3 ನಿಮ್ಮದಾಗಿದೆಯಾ ಆಗಿದ್ದರೆ ನಿಮ್ಮ ಮಕ್ಕಳು ನಿಮ್ಮವರು ಆಗಿರ್ತಿದ್ರು. ಅರ್ಥ ಆಯ್ತಾ? ಹಾ ಗುರುಗಳೇ. ಅಪ್ಪ ಅಮ್ಮ ಇದನ್ನ ಮಾಡೇ ಇಲ್ಲ, ಅವ್ರು ಪುರ್ಸತ್ತಾದಾಗ ಊಟ ಮಾಡಿರೋದು, ಪುರ್ಸತ್ತಾದಾಗ ಮಲ್ಕೊಂಡಿರೋದು. ಈಗ ಮಗು ನಿಮ್ದು ಹೆಂಗಾಗತ್ತೆ? ದುಃಖ ನೀವು ತಗೊಂಡ್ರಿ, ಹೌದು, ದುಃಖದ ಮಗು ತಗೊಂಡ್ರಿ, ದುಃಖ ಅನುಭವಿಸಿ. ಮಗುಗೂ ದುಃಖ, ನಿಮಗೂ ದುಃಖ. ಅರ್ಥ ಆಯ್ತಾ? ಹಾ ಗುರುಗಳೇ. ಈ ದುಃಖ ಅನ್ನೋದು ಎಲ್ಲಿಂದ? ಇವತ್ತಿಂದಲ್ಲ, ಸುಮಾರು ಒಂದು 2,500-3 ಸಾವಿರ ವರ್ಷಕ್ಕಿಂತ ತಗೋಬೋದು. ಇವತ್ತಿಂದಲ್ಲ ಇದು. ಆದರೆ ನಾವು ಜನ್ಮ ಜನ್ಮಾಂತರ ಅಂತ ಹೇಳ್ತಿದ್ದೀವಿ, ಕೇಳ್ತಿದ್ದೀವಿ. ಆದರೂ ಜನ್ಮ ಜನ್ಮಾಂತರ ಪ್ರಶ್ನೆ ಅದನ್ನೇ ಎಳ್ಕೊಂಡೇ ಬರ್ತಾ ಇದ್ದೀವಿ, ನಾವು ಬಿಟ್ಟೇ ಇಲ್ಲ ಅದನ್ನು. ಇನ್ನು ಜನ್ಮ ಜನ್ಮಾಂತರ ಬರ್ತಾ ಏನಾಗುತ್ತೆ? ಸಾಲ ತೀರಿಸ್ಬೇಕಾ ಬೇಡವಾ? ತೀರಿಸಲೇಬೇಕು ಗುರು. ವಿಷಯ ತಿಳ್ಕೊಬೇಕಾ ಬೇಡವಾ? ಖಂಡಿತ ತಿಳ್ಕೊ. ಬದುಕಿನ ಮೌಲ್ಯ ಗೊತ್ತಾಗಬೇಕಾ ಬೇಡವಾ? ಏನೂ ಮಾಡಿದೆ ಸುಮ್ಮನೆ ಬದುಕ್ತೀನಿ, ಜೀವನದಲ್ಲಿ ಬದುಕ್ತೀನಿ. ಹೆಂಗೆ ಬದುಕ್ತೀಯಾ? ಆ ಬದುಕೋದಕ್ಕೆ ಆಗದೆ ಇರೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಣ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ನಾನು 5 ಗಂಟೆಗೆ ಎದ್ದು ಬಿಡ್ತೀನಿ ಅನ್ನೋರು ಎಷ್ಟು ಬೇಗ ಹೇಳ್ತಾರೆ. ಹೌದು. ಇವತ್ತು ಸಾಯಂಕಾಲ ಕರೆಕ್ಟಾಗಿ ಊಟ ಮಾಡ್ಬಿಡ್ತೀನಿ ಅನ್ನೋರು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಇವತ್ತು ಬೇಗ ಮಲ್ಕೋತೀನಿ ಅನ್ನೋರು ಎಷ್ಟು ಬೇಗ ಮಲಗ್ತಾರೆ. ಬೆಳಿಗ್ಗೆ ಬೇಗ ಹೇಳ್ತೀನಿ ಅನ್ನೋರು ಎಷ್ಟು ಬೇಗ ಹೇಳ್ತಾರೆ. ಇದು ಆಗಿದೆಯಾ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳಿಗಾಗಿದೆಯಾ ನೋಡ್ಕೊಳ್ಳಿ. ನಿಮಗೂ ಆಗಿಲ್ಲ, ಮಕ್ಕಳಿಗೂ ಆಗಿಲ್ಲ ಅಂದ ಮೇಲೆ ದುಃಖ ಯಾರದ್ದು? ನಮ್ಮದೇ ಆಗಿದೆ. ಮಕ್ಕಳಿಗೆ ದುಃಖ ಯಾರದ್ದು? ಅಪ್ಪ ಅಮ್ಮಂದು. ಸೊ ಈ ದುಃಖದಲ್ಲಿ ಇದಕ್ಕೆ ಬಂಧನ ಅಂತ ನೀವೇ ಹೆಸರಿಟ್ಕೊಂಬಿಡಿ. ಈ ಬಂಧನದಿಂದ ಮುಕ್ತಿ ಆಗಬೇಕಾ ಆಗಬಾರ್ದಾ? ಖಂಡಿತ ಆಗಬೇಕು ಗುರುಗಳೇ. ಯಾವಾಗ ಆಗೋದು? ವಿಷಯ ಕೇಳ್ಕೊಂಡದು ಸರಿ, ಮಾಡಬೇಕಲ್ಲ. ಎಲ್ರಿಗೂ ಆಸೆ ಕರೆಕ್ಟ್ ಟೈಮಿಗೆ ಎಲ್ಲ ನಡಿಬೇಕು ಅಂತ, ಆದರೆ ಆಗಲ್ಲ ಅನ್ನೋದೇ ಪ್ರಶ್ನೆ ಗುರುಗಳೇ ಇಲ್ಲಿ. ಈಗ ನಮ್ಗೆ ಆಸೆ, ಮಕ್ಕಳಿಗೂ ಆಸೆ ಟೈಮ್ ಸರಿಗೆ ಎಲ್ಲ ಕೆಲಸ ಮಾಡ್ಕೋಬೇಕು ಅಂತ, ಮಾಡೋಕ್ಕಾಗಲ್ಲ. ಇದಕ್ಕೆ ಮೂಲ ಕಾರಣ ಏನಂತ ಒಂದು ಚಿತ್ರವನ್ನು ಇವಾಗ ತೋರ್ಸೋಣ. ಹಾ ಗುರುಗಳೇ. ಈ ಚಿತ್ರ ಎಲ್ಲಿಂದ ಅಕೌಂಟ್ ಓಪನ್ ಆಯಿತು? ಏನು? ಬೇಜವಾಬ್ದಾರಿಯ ಜೀವನ. ಯಾವಾಗಲೋ ಮಾಡೋದು. ಓಕೆ. ಇದನ್ನ ಬೇಜವಾಬ್ದಾರಿ ಅಂತೀವಿ, ಸೋಮಾರಿತನ ಅಂತೀವಿ, ಏನು ಬೇಕಾದ್ರೆ ಹೇಳ್ತೀವಿ. ಹೌದಾ? ಇದು ಎಲ್ಲಿ ಶುರುವಾಯಿತು ಅಂದರೆ ತಾಯಿ ಗರ್ಭದಲ್ಲೇ ಶುರುವಾಯಿತು. ಇದಕ್ಕೆ ಕಿವಿ ತೋರಿಸೋದಕ್ಕಿಂತ ಮುಂಚೆ ಈ ಪಕ್ಕದ ಚಿತ್ರವನ್ನು ತೋರಿಸಿ ಆಮೇಲೆ ಕಿವಿ ಬಗ್ಗೆ ಹೇಳೋಣ ಅಂತ ಅನ್ಕೋತೀನಿ. ಕಾರಣ ಏನಂತಂದರೆ, ಈ ಕಿವಿಯಲ್ಲಿ ಈಗ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕಿಂತ ಈಗ ಮಗು ಗರ್ಭಾವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಹೌದು. ಇದು ನೇರವಾಗಿ ಸ್ಟ್ರೈಟ್ ಆಗಿ 90 ಡಿಗ್ರಿಯಲ್ಲಿ ಕೂತೈತೇನಪ್ಪ? ಇಲ್ಲ ಗುರುಗಳೇ. ಇಲ್ಲ. ಅದ್ರ ಜಾಗ ಎಷ್ಟೈತೋ ಅಷ್ಟು ಪಾಪ ವಾಸ ಮಾಡ್ತಾ ಐತೆ. ಅದೆಲ್ಲ ಐತೆ ಅಂತ ವನವಾಸದಲ್ಲಿ ಐತೆ. ಏನಕ್ಕಾರು ಬಂದು ಸೇರ್ಕೊಂಡು ಈ ಕಾಡೊಳಗಡೆ ಅಂತ. ಹಾ ಗುರುಗಳೇ. ಅಂದ್ರೆ ಯೋಚನೆ ಮಾಡ್ಕೊಂಡೇ ಇರೋದು. ಹೌದಾ? ಇದಕ್ಕೆ ತಮೋಗುಣ ಅಂತಾರೆ. ತಾಯಿ ಗರ್ಭದಲ್ಲೇ ತಮೋಗುಣ ಅಂದ್ರೆ ಯೋಚನೆ ಮಾಡೋದು ಅಲ್ಲೇ ಶುರು ಆಯ್ತು. ಈ ಯೋಚನೆ ಯಾಕೆ ಬರಬೇಕು ಅಂದರೆ ಇನ್ನೊಂದು ಚಿತ್ರ ತೋರಿಸಿದ್ರಲ್ಲ, ಆ ಚಿತ್ರದಲ್ಲಿ ಇದಕ್ಕೆ ಅರ್ಥ ಸಿಕ್ಕತ್ತೆ. ಕಿವಿಯಲ್ಲಿ ಗರ್ಭವತಿಯಾದಾಗ ಒಳ್ಳೆಯದನ್ನೇ ಕೇಳಿದ್ರೆ ಮಾತ್ರ ಅದು ತೂಕಡಿಸಲ್ಲ, ಒಳಗಡೆ ತಮೋಗುಣ ಹೋಗುತ್ತೆ. ಯೋಚನೆ ಮಾಡಲ್ಲ. ಈ ಗರ್ಭಿಣಿ ಹೆಂಗಸು ಕಿವಿಲಿ ಒಳ್ಳೇದನ್ನೇ ಕೇಳಿಸ್ಕೋಬೇಕು. ಕೇಳಿಸ್ಕೋತಾರ? ಇಲ್ಲ ಗುರುಗಳೇ. ಕಿತ್ತೋಗಿರೋ ಸೀರಿಯಲ್ಗಳು ನೋಡೋದು, ಹತ್ಕೊಳ್ಳೋದು, ಬೈಸ್ಕೊಳ್ಳೋದು, ಗಂಡನಿಗೆ ಬೈಯೋದು, ಅಕ್ಕಪಕ್ಕದವ್ರಿಗೆ ಬೈಯೋದು, ಇದೆಲ್ಲ ಕಿವಿಲಿ ಕೇಳಿಸ್ಕೊಳ್ಳೋದು, ಇದೆಲ್ಲ ಮಗುಗೆ ಏನಾಗತ್ತೆ? 2 ಆಪ್ಷನ್ ಕೊಟ್ಟಿದ್ದಾನೆ. ಗರ್ಭದಲ್ಲಿರುವ ಮಗುವನ್ನ, ಇದಕ್ಕೆ ಗರ್ಭ ಶಿಕ್ಷಣ ಅಂತಾರೆ. ಮಗುವನ್ನ ಶುದ್ಧಿ ಮಾಡೋದು ಗರ್ಭವತಿಯ ಕೈಯಲ್ಲಿದೆ. ಯಾರು ಹೇಳ್ತಾರೆ ಇದನ್ನ? ನಾವೆಲ್ಲ ಹೊರಗೆ ಬಂದ್ಮೇಲೆ ಮಾಡೋದು ಜಾಸ್ತಿ ಗುರುಗಳೇ. ಈ ಕಿವಿ ಭಾಗವನ್ನ ಉಲ್ಟಾ ಮಾಡೋದ್ರೀಗ ಗರ್ಭದ ಸಂಬಂಧಪಟ್ಟ ರೀತಿಯಲ್ಲಿ ಕಾಣಿಸುತ್ತೆ. ಹೌದು ಗುರುಗಳೇ. ಈ ಸತ್ಯ ತಿಳ್ಕೊಂಡ್ರೆ ನಾವು ಮಕ್ಕಳನ್ನ ಇರಬೇಕಾದ್ರೆ, ಮಕ್ಕಳನ್ನ ಹೊಟ್ಟೆಲಿ ಇಟ್ಕೋಬೇಕಾದ್ರೆ ನಾವೆಂತ ಅನ್ಯಾಯದಲ್ಲಿ ಮಗುವನ್ನ ಪಡ್ಕೊಂಡಿದೀವಿ ಅಂತ ಪ್ರತಿ ತಾಯಂದಿರು ನಿಮ್ಮ ಮಕ್ಕಳ ಮೇಲೆ ಹೊರೆ ಹಾಕಬಾರದು ಅಂದ್ರೆ ಈ ಸತ್ಯ ತಿಳ್ಕೋಬೇಕು. ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ ಅಂತ ಹೇಳೋರು ದಯವಿಟ್ಟು ಈ ಚಿತ್ರವನ್ನು 5 ಸಲ ನೋಡಿ. ತಪ್ಪು ಮಾಡಿರುವುದು ಯಾರು? ತಂದೆ ತಾಯಿ. ಅನುಭವಿಸಬೇಕಾಗಿರೋದು ಯಾರು? ತಂದೆ ತಾಯಿಗಳೇ ಗುರುಗಳೇ. ಮಗು ಸೇರಿಸಿ ಅನುಭವಿಸುತ್ತೆ ಗುರುಗಳೇ, ಅಲ್ವಾ? ಈಗ ಈ ಬಂಧನದಲ್ಲ ಇದೀವಿ ಅಂತ ಒಪ್ಕೊಂಡಾಗಾಯ್ತಲ್ಲ. ಹೌದು ಗುರುಗಳೇ, ಅಲ್ವಾ? ಈಗ ಏನು ಮಾಡಬೇಕಿತ್ತಾಗಾದ್ರೆ ನಮಗೆ ಗೊತ್ತಿಲ್ಲ. ಹೌದು. ಮಗು ಮಾಡ್ಕೊಳ್ಳುವಾಗ ನೀವು ಸಿಕ್ಕಲಿಲ್ಲ ಅಂತ ನನ್ನ ಮೇಲೆ ಹೇಳ್ಕೊಳ್ಳಿ. ನಿಮ್ಮ ಅಂಥವ್ರು ನಮ್ಗೆ ಯಾರು ಹೇಳಲಿಲ್ಲ.
ನೀವು ಈಗ ಹೇಳಿದ್ರೆ ನಮಗೆಲ್ಲ ಮಕ್ಕಳು ಆಯಿತು, ಅವರು ಮಕ್ಕಳಾಗದೆ ಗುರುಗಳೇ, ನೀವು ಹೇಳ್ಬಿಟ್ರೆ ನಾವೇನು ಮಾಡಾಗ ಏನು ಮಾಡಬೇಕು ಹೇಳಿ ಅಂತ ಪ್ರಶ್ನೆ. ಹೌದು, ನಿನಗೂ ಸೇರಿ. ಹಾಂ ಗುರುಗಳೇ, ಖಂಡಿತ ಬರುತ್ತೆ. ದಾರಿ ಬೇಕಲ್ಲ. ಹೌದು. ಹಾಗಾದರೆ ಏನು ಮಾಡಬೇಕು ಅಂದರೆ, ಮಗು ಗರ್ಭಾವ್ಯವಸ್ಥೆನ ತೋರಿಸಿದ ಉದ್ದೇಶ ಏನಂದರೆ, ನಮಗೆ ಮೆದುಳು ಅನ್ನೋದು ಒಂದು ಇದೆಯಲ್ಲ. ಹೌದು. ಮೆದುಳು ಚುರುಕಾಗಿರಬೇಕು, ಗೊತ್ತು. ಹೌದು ಗುರುಗಳೇ. ನಾವು ಹೇಳಿದ್ದು, ನಾವು ಮಾತಾಡಿದ್ದೆಲ್ಲ ಮೆದುಳಲ್ಲಿ ಕೂತ್ಕೋಬೇಕು, ಜ್ಞಾಪಕಶಕ್ತಿ ಚೆನ್ನಾಗಿರಬೇಕು ಅಂತ ಗೊತ್ತು. ಹೌದು. ಯಾವಾಗಲೂ ಯೋಚನೆ ಅನ್ನೋದೇ ಬೇಡ ಅನ್ನೋ ಅಷ್ಟು ವಿಚಾರನೂ ನಮಗೆ ಗೊತ್ತು. ಬೇಕು, ಗೊತ್ತು ಅಲ್ಲ, ಬೇಕು. ಆದರೆ ಸಿಕ್ಕಿಲ್ಲ. ಏನೇನೋ ಬೇಡದಿರೋದೆಲ್ಲ ಬರುತ್ತೆ ಅಂತ ಮಕ್ಕಳು ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ. ಹೌದು. ಯಾಕೆ ಬರುತ್ತೆ ಅಂದರೆ ಏನು ಹೇಳ್ಬೋದಮ್ಮ? ಯಾಕೆ ಬರುತ್ತೆ? ಬೇಡದೇ ಇರೋದೆಲ್ಲ ಯಾಕೆ ಬರಬೇಕು ತಲೆಗೆ ಅಂದರೆ ಮೆದುಳಿಗೆ? ಇಲ್ಲಿ ವಿಷಯ ಇಷ್ಟೇ, ಬೆನ್ನಿಗೂ ಮೆದುಳಿಗೂ ನೇರ ಸಂಪರ್ಕ ಇದ್ದಾಗ ಮಾತ್ರ ಇದು ಹೇಳಿದ ಮಾತನ್ನು ಕೇಳೋದು, ಜ್ಞಾಪಕ ಇಟ್ಕೊಳ್ಳೋದು, ಆರೋಗ್ಯವಾಗಿರೋದು, ಬಂಧನದಿಂದ ಮುಕ್ತಿಯಾಗಿರೋದು, ಖುಷಿಯಾಗಿ ಪ್ರತಿ ಸಮಯದಲ್ಲಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಲಿಕ್ಕೆ ನಾವು ಏನನ್ನು ಸರಿ ಮಾಡ್ಕೋಬೇಕು? ಬೆನ್ನು ಮತ್ತು ಮೆದುಳು ಅಂದರೆ ತಲೆಯ ಭಾಗವನ್ನು ನೇರವಾಗಿ ಇಟ್ಟುಕೊಂಡಿದ್ದಾಗ. ಯಾವಾಗ ಮಗು ಜನನವಾಗಿ ನಮ್ಮ ದೇಶಕ್ಕೆ ಪಾದಾರ್ಪಣೆ ಮಾಡಿ, ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಿದ ಮಗುವಿಗೆ ಹೇಗೆ ಮಲಗಿಸ್ಬೇಕು ಅಂತ ತಿಳ್ಕೊಂಡಿದ್ದೀವ ಅಂತ ಇದು 3ನೇ ಟಾಪಿಕ್. ಹುಟ್ಟಿದ ಮಗುವನ್ನು ಮಲಗಿಸುವ ವಿಧಾನ ಯಾವುದು? ನಂಬರ್ 1. ಯಾಕೆ ಮಲಗಿಸೋ ವಿಧಾನ ತಿಳ್ಕೋಬೇಕು? ಆವಾಗ ಹುಟ್ಟಿದ ಮಗು ಸ್ವಾಮಿ, ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಅಲ್ಲೇ ಶುರು ಆಗಬೇಕು. ಏನು? ಶಿಕ್ಷಣ ಗರ್ಭದಲ್ಲಿ ಆಗಬೇಕಿತ್ತು. ಒಳ್ಳೆದನ್ನು ಕೇಳಬೇಕಿತ್ತು, ಒಳ್ಳೆದನ್ನು ನೋಡಬೇಕಿತ್ತು, ಒಳ್ಳೆದನ್ನು ಮಾತಾಡಬೇಕಿತ್ತು, ಒಳ್ಳೆದನ್ನು ತಿನ್ನಬೇಕಿತ್ತು. ಹೌದಾ? ಏನೂ ಮಾಡಿಲ್ಲ. ಅವ್ರವ್ರಿಗೆ ಇಷ್ಟ ಬಂದದ್ದು ತಿಂದರು, ಇಷ್ಟ ಬಂದದ್ದು ಕೇಳಿದ್ರು, ಇಷ್ಟ ಬಂದದ್ದು ನೋಡಿದ್ರು, ಇಷ್ಟ ಬಂದು ಅನುಭವಿಸಿದ್ರು. ಸೊ ಇದೆಲ್ಲ ಮಗುಗೆ ರೆಕಾರ್ಡಿಂಗ್ ಆಗಿದೆ ಅಂತ ವಿಚಾರ ಗೊತ್ತಾಗಿದೆ. ಈಗ ಹೊರಗೆ ಬರಬೇಕಾದ್ರೆ ಮತ್ತೆ ಅದೇ ಪಿಕ್ಚರ್ ಸ್ಟಾರ್ಟ್, ಪಾರ್ಟ್ 2 ಶುರು ಆಗತ್ತೆ. ಹೊಟ್ಟೆಯಲ್ಲಿ ಅನುಭವಿಸಾಯ್ತು ಮಗು, ಹೊರ ಪ್ರಪಂಚಕ್ಕೆ ಬಂತು, ಅಲ್ಲೂ ಅನುಭವಿಸಕ್ಕೆ ಪಾರ್ಟ್ 2 ಬಂತು. ಏನು? ಸಾಮಾನ್ಯವಾಗಿ ಇದಕ್ಕೊಂದು ಸಣ್ಣ ಉದಾಹರಣೆ ಅರ್ಥ ಆಗಬೇಕು ಅಂತ ಹೇಳಬೇಕಾದ್ರೆ, ಗಂಡನೋ ಹೆಂಡತಿನೋ ಒಂದು ಭಾಗ, ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಗೊತ್ತಾಗತ್ತೆ ಅಂತ ಇಟ್ಕೊಳ್ಳೋಣ. ಮಗು ತುಂಬ ಹಠ ಮಾಡುತ್ತೆ ಅಂತ ಎಷ್ಟು ಜನದ ಬಾಯಲ್ಲಿ ಕೇಳ್ಬೋದು? ಖಂಡಿತ ಬರುತ್ತೆ ಗುರುಗಳೇ. ಇದಕ್ಕೆ ನಿಜಕ್ಕೂ ಉತ್ತರ ಸಿಕ್ಕಿದೆಯಾ? ಜನಗಳಿಗೆ ಉತ್ತರ ಸಿಕ್ಕಿದೆಯಾ ಅಂತ ಕೇಳ್ತೀನಿ. ಮಗು ಹಠ ಯಾಕೆ ಮಾಡುತ್ತೆ? ಮಗು ಅಂದ್ಮೇಲೆ ಸಹಜ ಹಠ ಮಾಡೋದು ಅಂತ ನಾವು ಜನರಲ್ ಆಗಿ ತಗೋಬಿಡ್ತೀವಿ ಗುರುಗಳೇ. ಅದಕ್ಕೆ ಕಾರಣ ಹುಡ್ಕೋದಕ್ಕೆ ಹೋಗಲ್ಲ. ಆಮೇಲೆ ಮದುವೆ ಆದ್ಮೇಲೆ ಹಠ ಮಾಡೋದು ಏನು ಮಾಡೋದು? ಮಾಡ್ತಾ ಇಲ್ವಾ? ಮಾಡ್ತಾರೆ ಗುರುಗಳೇ. ಅಲ್ಲ, ಈಗ ಹೇಳ್ಬಿಟ್ಟಲ್ಲ ಮನೆ ಮಗು ಆಗಿದ್ದಾಗ ಕಾಮನ್ನು ಸರಿ ಆಯ್ತು, ಬಿಟ್ಬಿಡೋಣ. ಬಿಡಂಗಿಲ್ಲ ಆದ್ರೂ ಬಿಡೋಣ, ಸೋಮಾರಿತನ ಜೀವನ ಅಂತಾನೆ. ಈಗ ಮದುವೆ ಆಗುವಾಗಲೂ ನನಗೆ ಆ ಹುಡುಗಿ ಬೇಡ ಅಂತಾನೆ ಹಠ ಮಾಡ್ತಾನೆ. ಮದುವೆ ಆದ್ಮೇಲೆ ನನಗೆ ನಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ, ನಾನು ಟೈಮ್ ಸರಿ ಕರೆಕ್ಟಾಗಿ ಬರೋಕ್ಕಾಗಲ್ಲ ಅಂತ, ನೀವು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ ಅಂತಾನೆ. ಇದು ಹೆಣ್ಣಾರು ಆಗ್ಬೋದು, ಗಂಡಾರು ಆಗ್ಬೋದು. ಈಗ ಹಠಮಾರಿತನ ಹೌದಾ ಅಲ್ವಾ? ಹೌದು ಗುರುಗಳೇ, ಖಂಡಿತ. ಈ ಹಠಮಾರಿತನ ಯಾಕೆ ಬರ್ತಾ ಇದೆ ಅಂತ ಶಾಸ್ತ್ರ ಕೇಳಿ 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 ಕಿವಿ ತೂತ್ ಬಿದ್ದೋಗಿದೆ, ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಖಂಡಿತ ಇಲ್ಲ ಗುರುಗಳೇ. ಈಗ ನೀನು ಹೇಳ್ದಂಗೆ ಕುಂಟನೆಪ್ಪ ಹೇಳ್ತಾರೆ. 18 ವರ್ಷ ಆದಮೇಲೆ ಗುರು ದಶಾಭುಕ್ತಿ ಬರುತ್ತೆ, ಶುಕ್ರ ಬರ್ತಾನೆ, ಯಾರೋ ಬರ್ತಾರೆ, ಚೇಂಜ್ ಆಗ್ತಾರೆ ಅಂತ. ಯಾರು ಬರ್ತಾರೆ ಅವರೇ ಹೇಳ್ಬೇಕು. ಆ ಹೇಳೋರು ಏನಲ್ಲ, ಏನೋ ಸಮಾಧಾನ ಕೇಳಿ ಕಳಿಸ್ತಾರೆ. ಇವ್ರು ಪದೇ ಪದೇ ಹೋಗಿ ಕೇಳೋಕ್ಕಾಗಲ್ಲ, ಯಾವಾಗ ಬರ್ತಾರೆ ಅಂತ. ಅಲ್ವಾ? ಅದ್ರಿಂದಕ್ಕೆ ಹೋದ್ರೆ ಎಲ್ಲವರೇ ಕರ್ಕೊಂಬತ್ತೀವಿ ನಾವೇ ಅಂತ ಕೇಳಬೇಕಿತ್ತು. ಯಾರು ಬರ್ತಾರೆ ಅಂತ ಇವ್ರು ಹೇಳಿದ್ರು, ಯಾವಾಗ ಬರ್ತಾರೆ ಅಂದ್ರೆ ಅರ್ಜೆಂಟು. ಅದಕ್ಕೆ ಅವ್ರು ಹೇಳ್ಬಿಟ್ರೆ ಎಲ್ಲವರಿಂದ ಕರ್ಕೊಂಬರ್ಬೋದು. ಆಗತ್ತೇನಮ್ಮ? ಇಲ್ಲ ಗುರುಗಳೇ. ಅಂದ್ರೆ ನಾವು ಸುಳ್ಳಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿ ಇದು 3ನೇ ಪಾರ್ಟು. ನಾವು ಎಲ್ಲವನ್ನೂ ಹೀಗೆ ಸತ್ಯ ಅನ್ನೋದು ವಿಷಯನೇ ಗೊತ್ತಿಲ್ಲದೆ ಪ್ಯಾಚ್ ಹಾಕ್ಕೊಂಡು ನಮ್ಮದೇ ಪ್ಲಾನಲ್ಲಿ ಮೇಲೆ ಬದುಕ್ತಾ ಇದ್ದೀವಿ. ಹಾಗಿದ್ದ ಮೇಲೆ ನಿಮ್ಮ ಮಾತನ್ನ ನಿಮ್ಮ ಮನಸ್ಸೇ ಕೇಳ್ತಾ ಇಲ್ಲ. ಹೌದು. ಈ ಸತ್ಯಕ್ಕೆ ಕಾರಣ ಏನು ಅಂತಕ್ಕಂತಹ ಒಂದು ಸತ್ಯಾಂಶವನ್ನು ನೀವು ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಯಾಕೆ ಹೇಳಿದ್ದನ್ನು ನಡ್ಕೊಳಕ್ಕಾಗ್ತಾ ಇಲ್ಲ, ಮಾಡೋದನ್ನು ಕರೆಕ್ಟ್ ಟೈಮ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಈಗ ಸತ್ಯ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈ ಮೆದುಳು ಅಂತಕ್ಕಂಥದ್ದು, ದೇಹ ಬೆನ್ನಿನ ಭಾಗ ಅಂತಕ್ಕಂಥದ್ದು, ನೇರವಾಗಿ ಕುತ್ಕೊಳ್ತಕ್ಕಂಥದ್ದು. ಒಂದು ದಿನದಲ್ಲಿ ದೊಡ್ಡವ್ರ ಮದುವೆ ಆಗಿರೋರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಆಫೀಸಲ್ಲಿ ಕೂತಿರೋರು ಆಗ್ಬೋದು, ಸ್ಕೂಲಲ್ಲಿ ಹೋಗುವಂಥ ಮಗು ಆಗ್ಬೋದು, ಕಾಲೇಜಲ್ಲಿ ಇರ್ತಕ್ಕಂಥ ಹುಡುಗ ಹುಡುಗಿ ಆಗಿರ್ಬೋದು. ಸ್ಕೂಲಲ್ಲಿ ನೇರವಾಗಿ ಕುತ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆ ಮಾಡಿದಾರಾ? ಇಲ್ಲ. ಅಥವಾ ನೇರವಾಗಿ ಕುತ್ಕೊಳ್ಳೇಬೇಕು ಅಂತ ಬೋರ್ಡ್ ಹಾಕಿದಾರಾ? ಇಲ್ಲ ಗುರುಗಳೇ. ಅಥವಾ ಪುಸ್ತಕದಲ್ಲೂ ಕೂಡ ಇದಕ್ಕೇನೋ ಕೋಚಿಂಗ್ ಕೊಡ್ತಾರಾ? ಇಲ್ಲ ಗುರುಗಳೇ. ಇಲ್ಲ ಮನೇಲಿ ಅಪ್ಪ ಅಮ್ಮ ಬೋರ್ಡ್ ಹಾಕವ್ರಾ? ಇಲ್ಲ. ಸೊ ಹಾಗಿದ್ದ ಮೇಲೆ
ಮೆದುಳಲ್ಲಿ ನಾವು ಮಾಡಿಸ್ಬೇಕಾದ ಕೆಲಸ ನಾವು ಮಾಡಿಸ್ತಾನೆ ಇಲ್ಲ. ಮೆದುಳಿಂದ ನಾವೇನು ಮಾಡಬೇಕಿತ್ತು, ಏನು ತಿಳ್ಕೋಬೇಕಿತ್ತು, ಎಷ್ಟು ಖುಷಿಯಾಗಿರ್ಬೇಕಿತ್ತು, ಟೈಮ್ ಸರಿ ನಡ್ಕೋಬೇಕಿತ್ತು, ಇದಿಷ್ಟು ಇಲ್ಲಿಂದ ನಡೆಯುತ್ತೆ ಅಂತ ಗೊತ್ತು. ಹೌದು. ಈಗ ಅದಕ್ಕೆ ಡ್ಯೂಟಿ ಕೊಟ್ಟೇ ಇಲ್ವಲ್ಲ ನಾವು. ಪುಸ್ತಕ ಕೊಟ್ಟರೆ ಕತ್ತು ಬಗ್ಗಿಸ್ತಾರೆ, ಆಯ್ತಾ? ಹೌದು. ಈಗ ಕತ್ತು ಬಗ್ಗಿಸ್ಕೊಂಡು ಮಗು ಓದಲೇಬೇಕು. ಈಗ ಮಗು ಹೇಳಿದ ಮಾತು ಹೆಂಗೆ ಕೇಳುತ್ತೆ, ಜ್ಞಾಪಕ ಶಕ್ತಿ ಹೆಂಗಿರುತ್ತೆ? ಇದಕ್ಕೆ ಉಂಗುರ ಹಾಕಿಸ್ತಾರೆ, ಡಾಲರ್ ಹಾಕಿಸ್ತಾರೆ, ನಕ್ಷತ್ರ ಶಾಂತಿ ಮಾಡಿಸ್ತಾರೆ, ಎಲ್ಲವನ್ನೂ ಮಾಡಿಸ್ತಾರೆ, ಮಾಡಿಸಿ. ಆದರೆ ಮಗು ಬದಲಾವಣೆ ಆಗಲಿಲ್ಲ. ಇಲ್ಲ ಗುರುಗಳೇ. ಮದುವೆ ಆದಮೇಲೂ ಬದಲಾವಣೆ ಆಗಲಿಲ್ಲ, ಅವರು ಮಕ್ಕಳಾದರೂ ಬದಲಾವಣೆ ಆಗಲಿಲ್ಲ. ಅಂದ ಮೇಲೆ ಬಂಧನದಿಂದ ನಾವು ಹೊರಗಡೆ ಬಂದ್ವಾ? ಇಲ್ಲ. ಈಗ ಇದಕ್ಕೆ ಹೊಣೆ ದೇವರ ನಾವೇ ಆಗಿರ್ತೀವಿ. ಮೂರನೇ ಸಲ ಹೇಳಿದ್ದೀವಿ. ಯಾಕೆಂದರೆ ಯಾವುದನ್ನು ನಾವು ದೇವರ ಮೇಲೆ ಹಾಕ್ತಕ್ಕಂತಹ ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡಾಗ ನಾವು ಬಂಧನದಿಂದ ಮುಕ್ತಿ ಆಗ್ತೀವಿ. ಯಾಕೆಂದರೆ ತಪ್ಪು ನಾವು ಮಾಡಿ ದೇವ್ರ ಮೇಲೆ ಹಾಕ್ತೀವಿ ನೋಡಿ, ಅಲ್ಲೂ ಸುಳ್ಳು. ದೇವ್ರ ಹತ್ರನೇ ಸುಳ್ಳು ಹೇಳೋ ಜನ ನಾವು, ಹೌದಲ್ಲ? ನನಗೆ ದೇವ್ರು ಯಾಕೆ ಮೆಮೊರಿನೇ ಕಮ್ಮಿ ಮಾಡ್ಬಿಟ್ಟ? ಏನೇ ಕಮ್ಮಿ ಆದ್ರೂ ದೇವ್ರ ಮೇಲೆ ಹೇಳೋದು ಗುರು. ನಿಮ್ಗೆ ಏನು ಕೊರತೆ ಆಗುತ್ತೆ ದೇವರ ಹೊಣೆ ಅಲ್ವಾ? ಈಗ ನಾವು ಮಾಡಬೇಕಾದ ಕೆಲಸ ಏನಾಗಾದರೆ ನಮ್ಮ ಮೆದುಳು, ನಮ್ಮ ತಲೆಯ ಭಾಗವನ್ನು ಬೆನ್ನಿಗೆ ಸಪೋರ್ಟಿವ್ ಕೊಡೋ ರೀತಿಯಲ್ಲಿ ಕೂತ್ಕೊಳ್ಳೋದು ಕಲಿಬೇಕು. ಇದು ಸಾಧ್ಯನಾ? ಈಗ ಈ ವಿಚಾರ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಈಗ ಏನು ಹುಟ್ಟಿದ ಮೇಲೆ ಮಗುಗೆ ಏನು ಮಾಡಬೇಕಿತ್ತು? ಎಷ್ಟೋ ಜನಕ್ಕೆ ಈಗ ಈ ಪದ ಬಳಸಿದ್ರೆ ಎಷ್ಟು ಜನಕ್ಕೆ ಗೊತ್ತೈತಿಲ್ಲೋ ಗೊತ್ತಿಲ್ಲ. ಮಕ್ಕಳು ನೀಟಾಗಿ ಮಲ್ಕೊಳ್ಳಿ ಅಂತ ಸಿಂಬಿ ಹಾಕ್ತಾರೆ, ತಿಳಿದಂತ ಅವರು. ಎಷ್ಟು ಜನ ಗೊತ್ತು ಸಿಂಬಿ ಹಾಕೋದು? ಎಷ್ಟು ಜನಕ್ಕೆ ಗೊತ್ತು? ಯಾಕೆ ಸಿಂಬಿ ಹಾಕಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಅದು ಹೆಂಗೋ ಹಾಲು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು, ನಿದ್ದೆ ಮಾಡಿದ್ರೆ ಸಾಕು, ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ಬೆಳೆಯೋ ಮಗು ಚೆನ್ನಾಗಿ ಬೆಳೀತದೆ. ಹೆಂಗೆ ಕೊಕ್ಕರ್ಸ್ಕೊಂಡು ಮಲಗಿರುತ್ತೆ ಮಗು? ಅಲ್ಲೇನೆ ಶುರುವಾಯ್ತು ಕಣಮ್ಮ. ಕಣ್ಣಿಗೆ, ಕಿವಿಗೆ, ಮಾತಿಗೆ ಮಗುಗೆ ಅಲ್ಲೇ ಬಂಧನ ಶುರುವಾಯಿತು. ಮಗು ಯಾವಾಗ ಕತ್ತು ಕೊಕ್ಕರ್ಸ್ಕೊತು, ಬೆನ್ನನ್ನು ಕೊಕ್ಕರ್ಸ್ಕೊತು, ಮಲಕ್ಕೊತು, ಆ ಮಗುವಿನ ಆರೋಗ್ಯ ಕಂಪ್ಲೀಟಾಗಿ ಅಪ್ಪ ಅಮ್ಮ ಅದನ್ನು ಆಫ್ ಮಾಡ್ದಂಗೆ ಆಯಿತು, ಗೊತ್ತಿಲ್ಲದೆ. ಕತ್ತಿನ ಭಾಗ ಪೂರ್ತಿ ಕಂಪ್ಲೀಟ್ ಕಂಡೀಷನ್ ಇಲ್ಲ. ಕನ್ನಡಕ ಹಾಕೋಬೇಕು ಮಗು ಬೆಳೀತಾ, ಇಲ್ಲ ಕಿವಿ ಮಿಷನ್ ಹಾಕ್ಕೋಬೇಕು, ಇಲ್ಲ ಮಾತು ತೊದಲು ಬರುತ್ತೆ, ಇಲ್ಲ ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಇದೆಲ್ಲ ಯಾರು ಮಾಡಿದ್ದು? ನಾವೇನೇ. ಇದನ್ನು ಇಷ್ಟು ತಪ್ಪು ಮಾಡ್ತಕ್ಕಂತಹ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ಬಿಟ್ಟು ಇದಕ್ಕೆ ಬರ್ತೀನಿ. ಏನು ಗಂಡು ಹೆಣ್ಣಿಗೆ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಗಂಡಿಗೆ ಹೇಗೆ ಮಲಗ್ಕೊಂಡ್ರೆ ತೃಪ್ತಿಯಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಬೇಕಲ್ವಾ? ಖಂಡಿತ ಗುರುಗಳೇ. ಮದುವೆ ಆಗೋರಿಗೆ ಆಯುಷ್ವಂತರಾಗಿರಿ, 100 ವರ್ಷ ಬಾಳಿ, ಮಕ್ಕಳನ್ನ ಎತ್ತು ಬನ್ನಿ ಅಂತ ಆಶೀರ್ವಾದ ಮಾಡೋ ಅಂತ ಅವ್ರಿಗೆ ನಾನು ಕೇಳ್ತೀನಿ. ಹೆಂಗಸ್ವರಿ ಸುಳ್ಳು ಯಾಕೆ ಹೇಳಿದ್ರಿ? ಆಯುಷ್ವಂತರಾಗಿರ್ಬೇಕಂದ್ರೆ ಹೆಂಗ್ ಮಲಕೋಬೇಕು, ಹೆಂಗ್ ತಿನ್ಬೇಕು ಹೇಳ್ಕೊಡ್ಬೇಕು. ಹೇಳಿದ್ರಾ? ಇಲ್ಲ. ಮತ್ತೆ ಯಾಕೆ ಸುಳ್ಳು? ಅಂದ್ರೆ ಅದರಿಂದ ಆರೋಗ್ಯ ಆಯುಷ್ಯ ಬರುತ್ತೆ ಅನ್ನೋದು ಗೊತ್ತಿಲ್ವಲ್ಲ ಗುರುಗಳೇ, ಹಾಗಾಗಿ ಹೇಳ್ತಾರೆ ಅನ್ಸುತ್ತೆ. ಅಂದ್ರೆ ಎಲ್ಲ ಸುಳ್ಳೆಲ್ಲ ಬರ್ತಾ ಇರೋದು ನಾವು. ಹೇಳೋರು ಸುಳ್ಳು, ಕೇಳಿಸ್ಕೊಳ್ಳೋರು ಸುಳ್ಳು. ಅಲ್ಲ, ಕೇಳಿಸ್ಕೊಳ್ಳೋ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಇಲ್ಲ ಗುರುಗಳೇ. ಈಗ ವಿಚಾರ ಮಾತಾಡ್ತಾರೆ, ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು. ಖಂಡಿತ ಗುರುಗಳೇ. ಏನೋ ನಾವು ಬದುಕ್ತಾ ಇದೀವಿ, ಏನಪ್ಪ ಬಂದಿವ್ರು ಏನೇನೋ ಹೇಳ್ಬಿಟ್ಟು ನಮ್ಮನ್ನು ದಾರಿ ತಪ್ಪಿಸ್ತಾವ್ರೆ. ದಾರಿ ತಪ್ಪಿಸ್ತಾ ಇಲ್ಲ, ನಿಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದೀನಿ. ದಾರಿ ತಪ್ಪಿದ್ದೀರಾ ನೀವು, ಆದರೆ ಅನ್ಕೊಳ್ಳೋದು ನೀವು ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಬದಲಾವಣೆಯಾಗಿ. ಈ ಬದಲಾವಣೆ ಮನುಷ್ಯ ಮಗು ಆಗಬೇಕು. ಗಂಡ ಹೆಂಡತಿ ಮಲ್ಕೊಳ್ಬೇಕಾದ್ರೆ ಯಾವ ಕಾರಣಕ್ಕೂ ಮಲಗುವಾಗ ಎಡಭಾಗದಲ್ಲಿ ಪ್ರಾರಂಭವಾಗಿ ಮಲಗಬೇಕು. ಹೆಣ್ಣಾಗಲಿ ಗಂಡಾಗಲಿ ಎಡಭಾಗದಲ್ಲಿ ಮಲಗಬೇಕು. ಒಂದು 5-10 ನಿಮಿಷ, ಒಂದು ಅರ್ಧ ಗಂಟೆ, ಅವರೇ ಇಷ್ಟಕ್ಕನುಸಾರವಾಗಿ. ಅದು ನೀವು ಹೆಂಗೆಂಗೋ ಮಲ್ಕೊಂಡು ಒಗ್ಗಲ್ಲ, ತಿರ್ಕೊಳ್ಳೇಬೇಕು, ಇಲ್ಲ ನಿದ್ದೆ ಬರಲ್ಲ. ಅದಕ್ಕೆ ಮೊದಲು ಮಲ್ಕೋಬೇಕಾದ್ರೆ ಎಡಗಡೆ ಮಲ್ಕೋಬೇಕು. ಯಾಕೆ ಅಂದರೆ ಹೆಣ್ಣು ಗಂಡಿಗೆ ಹಠ ಬರಬಾರ್ದು, ಕೋಪ ಬರಬಾರ್ದು, ಬೇಜಾರಾಗಬಾರ್ದು. ನಿದ್ದೆ ಬರಬೇಕು ಅಂದರೆ ಈ ಚೇಷ್ಟೆಯನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಫಸ್ಟ್ ಮಲಗೋದು ಯಾವ ಕಡೆ? ಎಡಗಡೆ. ಮಲ್ಕೊಂಡ ತಕ್ಷಣ ಒಂದೇ ಭಂಗಿನ ಗುರುಗಳೇ? ಹೌದು. ಮಲ್ಕೊಂಡ ತಕ್ಷಣ ಸ್ಟ್ರೈಟ್ ಆಗಿ ಮಲ್ಕೋಬೇಕು. ಮಲಗೋದು ದಿಮ್ ಮೇಲೆ ತಲೆ ಹಾಕಿ ಮಲಗ್ದು, ಆಮೇಲೆ ಎಡಕ್ಕೆ ತಿರುಗಬೇಕು. ಓಕೆ, ಎಷ್ಟು ಸಾಧ್ಯ ಅಷ್ಟಾಯಿತು. ಆಮೇಲೆ ಬಲಗಡೆ ತಿರುಗ್ತಕ್ಕಂಥದ್ದು ಅಪರೂಪ. ತಿರುಗಬಹುದು, ಇಲ್ಲ ಹಾಗೆ ಮಲಗಬಹುದು. ತಿರುಗಲೇಬೇಕು ಅಂತಿಲ್ಲ. ಯಾಕೆ ಅಂದರೆ ರೋಗದ ಭಾಗ ಅದು. ಬಲಗಡೆ ಬಲಭಾಗ ರೋಗದ ಭಾಗ. ಅಂದರೆ ಈ ಎಡಭಾಗವನ್ನು ಬಳಸದೆ, ಮಧ್ಯಭಾಗವನ್ನು ಬಳಸದೆ, ಬರೇ ಬಲಭಾಗವನ್ನು ಬಳಸಿದವರೇ ರೋಗ. ಮಲಗಿದ್ದಾಗ ಈ ರೀತಿ ಭಂಗಿಗಳನ್ನ ಚೇಂಜ್ ಮಾಡಬೇಕು ಅನ್ನೋದು ಬರಬೇಕಲ್ಲ ಗುರುಗಳೇ ಮೈಂಡಿಗೆ? ಅಲ್ಲ, ಒಂದು ನಿಮಿಷ, ಅದು ಕಾರಣ ಏನು ಅಂತ ಹೇಳೋಣ. ಇನ್ನೂ ಹೇಳಿಲ್ಲ ನಾನು.
ಈಗ ಮನುಷ್ಯ ಬದಲಾವಣೆ ಆಗೋದಕ್ಕೆ ಬುದ್ಧಿಯಿಂದ ಆಗಲ್ಲ, ವಿದ್ಯೆಯಿಂದ ಆಗಲ್ಲ. ದೇಹ ಪಳಗಿಸ್ಬೇಕು ನಾವು. ಈ ದೇಹ ಪಳಗಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ನಮ್ಗೆ ಎಷ್ಟು ಜನಕ್ಕೆ ಗೊತ್ತೋ, ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ಎಷ್ಟು ಜನಕ್ಕೆ ಗೊತ್ತು ದೇಹವನ್ನು ಪಳಗಿಸುವ ವಿಧಾನ ಯಾವುದು, ಚಿಕ್ಕವರಲ್ಲಿ ದೊಡ್ಡವರಾಗಲಿ. ಅದರಲ್ಲೂ ಅಮ್ಮ, ಒಂದು ಮಗುವಿಗೆ 3 ವರ್ಷ ಆಗೋವರೆಗೂ ಆ ಮಗುವಿಗೆ ಬೆನ್ನಿನ ಭಾಗ, ಕುತ್ತಿಗೆ ಭಾಗವನ್ನು ಯಾರು ಮಾಲಿಶ್ ಮಾಡ್ತಾರೆ? ಯಾವುದರಲ್ಲಿ? ಎಣ್ಣೆ ಹಾಕಿ ಎಣ್ಣೆ ಸ್ನಾನ ಯಾರು ಮಾಲಿಶ್ ಮಾಡ್ತಾರೆ 3 ವರ್ಷದ ಮಗುವರೆಗೂ ತಪ್ಪದೆ ಪ್ರತಿ ದಿನ ಅಥವಾ 3 ದಿನಕ್ಕೊಂದ್ಸಲ ಮಾಡ್ತಾರೆ ಅಂತ್ಯಾ? ಇಲ್ಲ ಗುರುಗಳೇ, ಒಂದು 6 ತಿಂಗಳು 1 ವರ್ಷ ಮಾಡಿದ್ರೆ ಹೆಚ್ಚು ಗುರುಗಳೇ. ಮಾಡ್ತಾರೆ, ಗ್ಯಾರಂಟಿ ಏನು ಇಲ್ಲ, ಚಿಕ್ಕ ಮಕ್ಕಳಿದ್ದಾಗ ಆಲ್ಮೋಸ್ಟ್ ಮಾಡ್ತಾರೆ ಗುರುಗಳೇ. ಹಾಗಿದ್ದ ಮೇಲೆ ಮಾಡಿದ್ರೆ, ಈಗ ನಾನು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಮಾಲಿಶ್ ಮಾಡಿದೀವಿ ಸ್ವಾಮಿ ನಮ್ಮ ಮಗುಗೆ, ಎಣ್ಣೆ ಸ್ನಾನ ಮಾಡ್ತಾನೆ ಇದ್ದೋ ಮಾಡಿಸ್ತಾನೆ ಇದ್ದೋ ಅಂತ ನೀವು ಅನ್ನೋದಾದ್ರೆ, ಈಗ ನಿಮ್ಮ ಮನೆಯಲ್ಲಿ ಕೂತಿರೋ ಮಕ್ಕಳನ್ನು ದಯವಿಟ್ಟು ಗಮನಿಸಿ. ನೇರವಾಗಿ ಕೂತವ್ರ? ಈಗ ಮಾಡಿದ್ರೆ ಮಗು ನೇರವಾಗಿ ಕುತ್ಕೋಬೇಕು. ಮಾಡಿಲ್ಲ ಅಂದ್ರೆ ಅಲ್ಲಿ ಮಗು ಬಗ್ಗಿರತ್ತೆ. ಅದು ಗಂಡನೂ ಆಗ್ಬೋದು, ಹೆಂಡತಿನೂ ಆಗ್ಬೋದು, ಮಗುನೂ ಆಗ್ಬೋದು. ಯಾರು ಚೇಷ್ಟೆ, ಹಠ, ಮಂಡತನ, ಕೋಪ, ಹೇಳಿದ ಮಾತು ಕೇಳಲ್ಲ, ಇದಿಷ್ಟು ಕೂತ್ಕೊಳ್ತಕ್ಕಂತಹ ಕುತ್ತಿಗೆಯ ಭಾಗದಲ್ಲಿ ಇದೆ. ಈಗ ನೀವು ನೀರು ಹೋಗ್ತಕ್ಕಂಥ ಪೈಪ್ನ ಬೆಂಡ್ ಮಾಡಿಬಿಟ್ರೆ ನೀರು ಮುಂದಕ್ಕೆ ಹೋಗುತ್ತಾ? ಇಲ್ಲ ಗುರುಗಳೇ, ಸ್ಟಾಪ್. ಈಗ ನಮ್ಮ ಮೆದುಳಿಗೆ ಉಸಿರಾಡಬೇಕು ಅನ್ನೋ ಗೊತ್ತಿದ್ದು ನಾವು ಬಕ್ಕೊಂಡು ಟಿವಿ ನೋಡ್ತೀವಿ, ಮೊಬೈಲ್ ಕೊಡ್ತೀವಿ ಮಕ್ಕಳಿಗೆ, ಮೊಬೈಲು ಬಕ್ಕೊಂಡು ಮಕ್ಕಳು ನೋಡ್ತಾರೆ, ನೀವು ಬಕ್ಕೊಂಡೇ ಯೋಚನೆ ಮಾಡ್ತೀರಾ, ಹೌದಾ? ಅಂದ ಮೇಲೆ ನೀವು ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಮಲಗಿರೋ ವಿಚಾರ ಬಿಟ್ಟು ಇನ್ನು 12 ಗಂಟೆ ಸಮಯದ ಲೆಕ್ಕ ತಗೊಂಡ್ರೆ, ಅರ್ಧ ಗಂಟೆ ಯಾರಾದರೂ ಧ್ಯಾನ ಮಾಡೋದೋ ಬಿಡೋದೋ ಯೋಚನೆ ಮಾಡೋದೋ ಏನೋ ಮಾಡಿ ಅರ್ಧ ಗಂಟೆ ನೇರವಾಗಿ ನಿಮ್ಮ ತಲೆಯನ್ನು ಇಟ್ಕೊಂಡಿದ್ದೀರಾ? ಸ್ವಲ್ಪ ದಯವಿಟ್ಟು ಗಮನಿಸ್ಕೊಳ್ಳಿ. ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ನೇರವಾಗಿ ಕುತ್ತಿಗೆ ಭಾಗವನ್ನು ಬೆನ್ನಿಗೆ ಒಂದು ಚೂರು ಟಚ್ ಅಂದರೆ ಒಂದು ಸ್ವಲ್ಪನೂ ಬೆಂಡ್ ಮಾಡದೆ ಸ್ಟ್ರೈಟ್ ಆಗಿ ನಾವು ಕೂತ್ಕೊಳ್ತಕ್ಕಂಥದ್ದು ಒಂದು ದಿನದಲ್ಲಿ ಅರ್ಧ ಗಂಟೆ ಸಾಕು. ಈ ಪ್ರಯೋಗವನ್ನು ಮಾಡಿದಾಗ ನಿಮ್ಮ ದೇಹ ನಿಮ್ಮ ಮಾತನ್ನು ಕೇಳಲಿಕ್ಕೆ ರೆಡಿ ಇದೆ ಅಂತ ಅನ್ಕೊಂಡಿರಿ. ಪೂರ್ತಿ ಅಲ್ಲ, ಅನ್ಕೋಬೇಕು. ಮತ್ತೆ ಇನ್ನರ್ಧ ಯಾವ್ದು ಬ್ಯಾಲೆನ್ಸು? ಗುರುಗಳೇ, ಕಂಪ್ಲೀಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮಕ್ಕಳಲ್ಲಿ ನೀವು ಎಣ್ಣೆ ಸ್ನಾನ ಮಾಡಿಸ್ತಕ್ಕಂಥ ಒಂದು ವಿಧಾನ 3 ವರ್ಷವರೆಗೂ ಅಂತ ಹೇಳಿ, ಆಮೇಲೆ ಬೇಡ ಅಂತ ಅಲ್ಲ, ಸ್ವಲ್ಪ ಕಮ್ಮಿ ಆಗತ್ತೆ. ಏನು ವಾರಕ್ಕೊಂದ್ಸಲ ಈ ರೀತಿ ಬರುತ್ತೆ. ಕೊನೆ ಪಕ್ಷ ಇದನ್ನ ಯಾವ ಕಾರಣಕ್ಕೂ ಹೆಣ್ಣಿಗಾಗಲಿ ಗಂಡಗಾಗಲಿ ಈ ರೀತಿಯಲ್ಲಿ ಎಣ್ಣೆ ಸ್ನಾನವನ್ನ ನಾವು ಮಾಡ್ಕೊಳ್ಳೋದು ದೀಪಾವಳಿಗೊಂದ್ಸಲನಾ, ಯುಗಾದಿಗೊಂದ್ಸಲನಾ, ಅದಕ್ಕೇನೋ ಮಂತ್ರ ಹೇಳ್ಕೊಂಬಿಟ್ಟು ತಲೆ ಮೇಲೆ ಹಚ್ಕೊಂಬಿಡೋದು. ಅದಕ್ಕೆ ಕೂತಿರ್ತಲ್ಲ ಕೆಲವು ಮಂತ್ರ ಹೇಳ್ಕೊಡಕ್ಕೆ, ಇದು ಹೇಳ್ಕಳಿ, ಇದು ಮಾಡ್ಕಳಿ. ಯಾವತ್ತೋ ಒಂದಿನ ಮಂತ್ರ ಹೇಳ್ಬಿಟ್ಟು ಎಣ್ಣೆ ಹಾಕೊಂಡ್ಬಿಟ್ರೆ ಇನ್ನೊಂದ್ಸಲ ಎಕ್ಕದಲ್ಲೇ ಇಟ್ಕೊಳ್ಳಿ, ಮಂಡಿ ಮೇಲೆ 2, ಎಗದ ಮೇಲೆ 2, ತಲೆ ಮೇಲೆ 2 ಅಲ್ಲ, ಹೇಳೋದು ಸರಿ. ಯಾವತ್ತೋ ಒಂದಿನ ಇಟ್ಕೊಂಡ್ಬಿಟ್ರೆ ಸರಿ ಹೋಯ್ತಾ? ಸರಿ ಹೋಯ್ತೇನಮ್ಮ? ಅಂದ್ರೆ ಆ ದಿನದಲ್ಲಿ ಆ ವಿಶೇಷತೆ ಅನ್ನುವಂಥದ್ದನ್ನ ಪಾಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿದೀವಿ ಗುರುಗಳೇ ನಾವು. ಅಲ್ಲ, ಪಾಲಿಸೋದ್ರಿಂದ ಏನು ಸಿಕ್ಕಿದೆ ನಿಮ್ಗೆ? ಏನು ಸಿಕ್ಕಿಲ್ಲ. ನೀವು ಚೇಂಜ್ ಆದ್ರಾ? ಇಲ್ಲ. ಮಾಡೋದು ಬೇಡ ಅಂತ ನಾನು ಹೇಳ್ತೀರಾ? ನೀವು ಚೇಂಜ್ ಆಗಿದ್ದೀರಾ? ಇಲ್ಲ. ಮತ್ತೆ ಯಾಕೆ ಮಾಡ್ತೀರಾ ಅದನ್ನೆಲ್ಲ? ಅಲ್ವಾ? ಅದನ್ನ ಸ್ನಾನ ಮಾಡಿ ಕೇಳಬೇಕಾ ಗೊತ್ತಾ? ಇಲ್ಲ. ಸ್ನಾನ ಮಾಡದೆ ಕೇಳಬೇಕಾ ಗೊತ್ತಾ? ಹೇಗೆ ಕೇಳಬೇಕು ಗೊತ್ತಾ? ಸೀದಾ ಹೋಗಿ ಪಟಾಕ್ ಪಟಾಕ್ ಅಂತ ಕಿತ್ಕೊಂಡ್ಬಿಡೋದು. ಏನಿದು ಕತೆ? ಹಿಂದಿನ ದಿನ ಹೋಗಿ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ನಾಳೆ ಬರ್ತೀನಿ ಅಂತೇಳಿ ಬುಡಕ್ ಪೂಜೆ ಮಾಡಬೇಕು. ಸುಮ್ಮನೆ ಸೀದಾ ಹೋಗ್ಬಿಟ್ಟು ಕಿತ್ಕೊಂಡ್ಬಿಡೋದು. ಹೆಂಡ್ತಿಗೆ ನಾಲ್ಕು ಕೊಟ್ಟ, ಮಗನ ನಾಲ್ಕು ಕೊಟ್ಟ, ಅವನು ನಾಲ್ಕು ಇಟ್ಕೊಂಡ. ರಥಸಪ್ತಮಿ ಸ್ನಾನ ಮಾಡಿದೆ ನಾನು. ಆ ಹುಚ್ಚುಮುಂಡದಂತೂ ಏನೂ ಹೋಗ್ಲೇ ಇಲ್ಲ. ಏನು ಮಾಡಿದ್ರು ಅಂದರೆ ನಾವು ಎಷ್ಟರ ಮಟ್ಟಕ್ಕೆ ನಮಗೆ ಅವಮಾನ ಮಾಡ್ಕೊಳ್ಳೋ ರೀತಿ ಬದುಕ್ತಾ ಇದ್ದೀವಿ, ಸೋಮಾರಿತನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ಬೇಜಾರಾಗತ್ತಲ್ವಾ? ಹಾಗಾಗಿ ಈಗ ಆ ರೀತಿ ನಿಮ್ಮ ದೇಹ ರೆಡಿ ಆಗಬೇಕು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ಕೊನೆ ಪಕ್ಷ ನಮ್ಮ ಕೈಗೆ ನೀವು ಸಿಕ್ಕಾಕೊಂಡ್ರೆ ಏನು ಗುರುಗಳೇ, ನಾವು ನಮ್ಮ ದೇಹವನ್ನು ರಿಪೇರಿ ಮಾಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಒಂದು 2 ರಿಂದ 3 ತಿಂಗಳು ನಮ್ಮ ಪ್ರಕ್ರಿಯೆಗಳನ್ನು ಪಾಲಿಸಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಮಲಗೋ ಮೆಥಡ್ಸ್ ಹೇಗಿರಬೇಕು, ಆ ಆಹಾರ ನಿಮಗೆ ಎಷ್ಟು ಹೊಂದಾಣಿಕೆ ಆಗಿರಬೇಕು, ಇದೆಲ್ಲವನ್ನು ಗಮನಿಸ್ತಕ್ಕಂತಹ ಒಂದು ವಿಚಾರಕ್ಕೆ ನಿಮಗೆ ಆಸಕ್ತಿ ನಂಬಿಕೆ ಇದ್ದರೆ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ರೆ ಬಂದು ನಾವು ತಿಳ್ಕೊಳಕ್ಕೆ ರೆಡಿ ಇದ್ದೀವಿ. ನಮ್ಮ ಮಗ ಹಠ ಮಾಡ್ತಾನೆ, ನಮ್ಮ ಮಗಳು ಹಠ ಮಾಡ್ತಾಳೆ, ನನ್ನ ಗಂಡ ಹಠ ಮಾಡ್ತಾನೆ, ನನ್ನ ಹೆಂಡತಿ ಹಠ ಮಾಡ್ತಾನೆ, ಯಾರೋ ಹಠ ಮಾಡಲಿ. ಈ ರೀತಿಯಾಗಿ ನಿಮ್ಮ ಚಿಕಿತ್ಸೆಯನ್ನು ನೀವೇ ಮಾಡಿಕೊಳ್ಳುವ ವಿಧಾನ ಅಂದರೆ
ತಿಳ್ಕೊಂಡು ಮಾಡಿಕೊಳ್ಳುವ ವಿಧಾನವನ್ನು ತಿಳಿಲಿಕ್ಕೆ ಒಂದು 3 ತಿಂಗಳು ಕಷ್ಟಪಡಬೇಕಾಗತ್ತೆ. ಇದನ್ನು ಪ್ರಯತ್ನ ಮಾಡೋದೇ ಆದರೆ ನೀವು ಈ ಮಾಡುವ ಪ್ರಯತ್ನದಿಂದ ನಿಮ್ಮ ಜಾತಕ ಕುಂಡಲಿಯನ್ನು ತೆಗೆದುಕೊಂಡು ಶಾಸ್ತ್ರ ಕೇಳುವ ಹತ್ರ ಹೋಗಿ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಕೇಳಂಗಿಲ್ಲ, ನನ್ನ ಮಗಳು ನನ್ನ ಮಾತು ಕೇಳ್ತಿಲ್ಲ ಕೇಳಂಗಿಲ್ಲ, ನನಗೆ ಯಾಕೋ ಬೇಜಾರು ಅಂತ ಕೇಳಂಗಿಲ್ಲ. ಯಾರು ಮಾಡ್ಕೊಳ್ಳೋದಿದು? ನಾವೇ ಮಾಡ್ಕೊಳ್ಳುವಂತ. ಎಲ್ಲೋ ಕೇಳ್ತಾ ಇರೋದು ಇವಾಗ ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ಶಾಸ್ತ್ರ ಕೇಳೋರಿಗೆ ಎಣ್ಣೆ ಮಸಾಜ್ ಮಾಡ್ಕೋಬೇಕು ಅಂತ ಹೇಳ್ತಾರ? ಇಲ್ಲ ಗುರು, ಅದು ಪಂಚಾಂಗದಲ್ಲಿ ಇಲ್ಲ. ಇವ್ರಿಗೆ ಗೊತ್ತಿಲ್ಲ, ಅವರು ಹೇಳಲ್ಲ, ಇವ್ರು ನೆಮ್ಮದಿಯಾಗಿ ಬದುಕಲ್ಲ. ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾರಣ ಏನಂದ್ರೆ ದೇಹವನ್ನ ನಿಮ್ಮ ದೇಹವನ್ನ ಇರೋವರೆಗೆ ನಮ್ದೇ ಅದು ಬಾಡಿಗೆ ಮನೆ ಇದು ಅಲ್ವಾ? ಇರೋವರೆಗೂ ಬಾಡಿಗೆ ಮನೆ ತಿನ್ನೇನು, ಸತ್ ಮೇಲೆ ಏನಾಯ್ತು ಅಲ್ವಾ? ಸಾಯೋವರೆಗೂ ನಮ್ದು ಬಾಡಿಗೆ ಮನೆ ಇದು. ಸತ್ ಮೇಲೆ ಮುಗಿತಲ್ಲ, ದೇಹ ಎಲ್ಲೋ ಇರುತ್ತೆ, ಎಲ್ಲೋ ಹೋಗಿರ್ತದು. ಹಾಗೆ ಈ ಬಾಡಿಗೆ ಮನೆ ಆದ್ರೂ ಸಿಟಿ ಬಸ್ ಅಂದ್ಬಿಟ್ಟು ನಾವು ಬ್ರೇಕ್ ಇಲ್ದಿರೋದು ಕತ್ತಕ್ಕಾಗತ್ತಾ? ಹಾಗೆ ಎಲ್ಲವೂ ಬಾಡಿಗೆನೆ, ಸ್ವಂತ ಯಾವುದಿಲ್ಲ ಇಲ್ಲಿ. ಆದ್ರೂ ನಾವು ಸ್ವಂತ ಅನ್ನೋದು ಬಿಟ್ಟಿಲ್ಲ ಅಲ್ವಾ? ಹಾಗಾಗಿ ನೀವು ಇದನ್ನ ತಿಳ್ಕೊಳ್ಳೋದೇ ಆಸಕ್ತಿ ಇದ್ದಾಗ ನಮ್ಮ ಮೊಂಡುತನ ಆಗಲಿ ಏನೇ ಆಗಿರಲಿ ಸಮಸ್ಯೆಯಲ್ಲಿ, ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಬೆನ್ನು ಮತ್ತು ಮೆದುಳನ್ನು ಒಂದು ಮಾಡುವ ರೀತಿಯನ್ನು ತಿಳ್ಕೊಳ್ತಕ್ಕಂಥ ವಿಚಾರ ಅಷ್ಟು ಸುಲಭವಾಗಿ ಎಲ್ಲೂ ನಿಮಗೆ ಸಿಗಲಿಕ್ಕಿಲ್ಲ. ಆದರೆ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆಚರಣೆ ತರ್ತಕ್ಕಂಥ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ತುಂಬ ಮುಖ್ಯ ಬೇಕಾಗತ್ತೆ. ಹೌದು. ನಮ್ಮ ಜನಕ್ಕೆ ಏನು ಅಂದರೆ ಅರ್ಜೆಂಟ್ ಏನು ಅಂದರೆ ನಾಳೆ ಬೆಳಗ್ಗೆ ಬಂದ ತಕ್ಷಣ ಒಳ್ಳೇದಾಗತ್ತಾ? ಹೌದು. ಗುರುಗಳು ಬಂದ ತಕ್ಷಣ ಹೇಳ್ಕೊಟ್ಬಿಡ್ತಾರಾ? ಈ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿಲ್ಲ. ಒಂದೇ ದಿನಕ್ಕೆ, ಒಂದೇ ವಾರಕ್ಕೆ, ಒಂದೇ ತಿಂಗಳಿಗೆ ರಿಪೇರಿ ಆಗ್ತೀನಿ ಅಂದರೆ ದುಡ್ಡು ಕಳ್ಕೋಬೇಕಾಗತ್ತೆ. ಆದರೆ ಧೈರ್ಯವನ್ನು ಮಾಡಿ ಸಾಧನೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ನಾವು ಹೋಗಲೇಬೇಕಾಗತ್ತೆ. ಏನು ಸಾಧನೆ ಅಂತಕ್ಕಂಥದ್ದೇನು ಅಂದರೆ ನಮ್ಮ ದೇಹನೇ ಒಂದು ಆಯುಧ. ದೇಹವನ್ನು ನಾವು ಆಯುಧವನ್ನಾಗಿ ನಾವು ಅಳವಡಿಸ್ಕೋಬೇಕು. ನಾವು ಆಯುಧವನ್ನಾಗಿ ಅಳವಡಿಸ್ಕೊಳ್ಳೋಕೆ ಗೊತ್ತಿಲ್ಲೇ ಸಾಧನೆ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತೀವಿ. ಇಲ್ಲಿ ಸಾಧನೆಗೆ ಅರ್ಥ ಗೊತ್ತಾಗ್ಬೇಕು ನಮಗೆ. ಫಸ್ಟು ನಮ್ಮ ದೇಹವನ್ನ ಆಯುಧವನ್ನಾಗಿ ಮಾಡ್ಕೋಬೇಕು ನಾವು. ಆಗ ನಿಮಗೆ ಸಾಧನೆ ಆಗತ್ತೆ. ನಮ್ಮ ದೇಹವನ್ನು ನಾವು ಸಾಧನೆಗಾಗಿ ಬಳಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಸಾಧನೆ ಸಿಕ್ಕಿಲ್ಲ, ಸಾಧನೆ ಮಾಡೋಕ್ಕಾಗಿಲ್ಲ, ಜೀವನದಲ್ಲಿ ಬಂಧನದಿಂದ ಹೊರಗೆ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹ ಒಂದು ಪ್ರಯೋಗಾತ್ಮಕವಾಗಿರ್ತಕ್ಕಂಥ ಒಂದು ಆಯುಧವನ್ನಾಗಿ ನಮ್ಮ ಜೀವನಕ್ಕೆ ಬಳಸುವ ಒಂದು ಪ್ರಕ್ರಿಯೆ ನಮ್ಮ ಮನೆಯಲ್ಲಾಗುವ ಪಾಠಶಾಲೆಯಿಂದ ನಾವು ಪರಿವರ್ತನೆ ಆಗಬೇಕು. ಯಾಕೆಂದರೆ ಈ ಸತ್ಯವನ್ನು ನಾವು ತಿಳ್ಕೊಳ್ಳದೆ ಅನಾವಶ್ಯಕವಾಗಿ ದೇವರ ಮೇಲೆ ಹಾಕ್ಕೊಂಡು ದೇವರನ್ನ ಹೊಣೆಗಾರನಾಗಿ ಮಾಡಿ ಇಲ್ಲದಷ್ಟು ಕರ್ಮ ಮತ್ತೆ ತಲೆ ಮೇಲೆ ಹಾಕ್ಕೊಳ್ತಕ್ಕಂಥ ಪ್ರಯತ್ನ ಯಾವ ಕಾರಣಕ್ಕೂ ಯಾರಿಗೂ ಆಗಬಾರ್ದು ಅಂತಕ್ಕಂತಹ ನೇರವಾದ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತೀರಾ, ತಿಳ್ಕೊಳ್ಳೋಕೆ ರೆಡಿ ಇದ್ದೀರಾ, ಪ್ರಯತ್ನ ಪಡ್ತೀರಾ? ಎಲ್ಲರಲ್ಲೂ ಇರ್ತಕ್ಕಂಥ ಸಮಸ್ಯೆ ಒಂದೇ, ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು. ಎಲ್ಲ ತಂದೆ ತಾಯಿಗಳಿಗೂ ಇದೇ ಅವಶ್ಯಕತೆ ಇರೋದು. ಆಯ್ತಾ? ನಮ್ದೇನೋ ಆಯ್ತು ಅಂತಾರೆ, ಅವ್ರದ್ದು ಆಗಿಲ್ಲ, ಇವ್ರದ್ದು ಆಗಿಲ್ಲ. ಅವ್ರೇನು ಹೇಳೋದು? ನಮ್ದೇನೋ ಆಯ್ತು, ಆಗಿಲ್ಲ ರೀ. ಅದು ಹೆಂಗಾಯ್ತು? ಆಗೋದು ಬೇರೆ, ಅಲ್ಲಿ ಬೆಲ್ ಹೊಡಿಯುತ್ತೆ, ಅವಾಗ ಹೋಗ್ಬೇಕು ನೀವು. ಆಯ್ತು ಅಂದ್ರೆ ಹೆಂಗೆ ಹೇಳೋದು? ಏನಮ್ಮ? ಬೆಲ್ ಹೊಡೆದಾಗ ಹೋಗ್ಬೇಕು ನಾವು. ಬೆಲ್ ಹೊಡೆದಿಲ್ವಲ್ಲ, ನಮ್ಗೆ ಗೊತ್ತಿಲ್ವಲ್ಲ ಯಾವ ಹೊಡಿತಾರೆ ಅಂತ. ಆಲ್ರೆಡಿ ಅರ್ಧ ಆಗೋಗಿರುತ್ತಲ್ಲ ಅಂತ ಗುರುಗಳೇ. ಅದ್ರ ಬಗ್ಗೆ ನಿಮ್ಮಿಂದ ತಿಳ್ಕೊತೀನಿ ಗುರುಗಳೇ. ಇನ್ನ ದೇಹವನ್ನ ಆಯುಧವನ್ನಾಗಿ ಮಾಡಬೇಕು ಅಂತ ಹೇಳ್ತಿದ್ರಿ ಗುರುಗಳೇ, ಅದ್ರ ಕ್ರಿಯೆ ಹೇಗಿರುತ್ತೆ ಗುರುಗಳೇ? ಈಗ ನಮ್ಗೆ ಆಶ್ಚರ್ಯ ಆಗ್ಬೋದು, ದೇಹವನ್ನ ಆಯುಧವನ್ನಾಗಿ ಮಾಡಬೇಕಾ, ಯಾಕೆ, ಹೇಗೆ ಅನ್ನೋದು ಹಲವಾರು ಪ್ರಶ್ನೆಗಳು ಮೂಡುತ್ತೆ ಗುರುಗಳೇ ಅಲ್ವಾ? ಆದರೆ ಈ ಆಯುಧವನ್ನು ಮಾಡೋದಕ್ಕೆ ನಾವು ತಿಳ್ಕೊಂಡಾಗ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಗುರುಗಳೇ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ ಪುಟ್ಟಸ್ವಾಮಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ಕಾರ. ನನ್ನ ಮಗನ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಕೊಡಿ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಪ್ಪ. ಯಾರು ಮಗನಾ? ಮಗ. ಎಷ್ಟು ವಯಸ್ಸು? ವಯಸ್ಸು ಈಗ 17 ನಡೀತಾ ಇದೆ. ಏನು ಓದ್ತಾ ಇದ್ದಾನಾ? ಓದ್ತಾ ಇದ್ದಾನೆ. ಚೆನ್ನಾಗಿ ಓದ್ತಾ ಇದ್ದಾನಾ? ಚೆನ್ನಾಗಿ ಓದ್ತಾ ಇದ್ದಾನೆ. ನಿದ್ದೆ ಚೆನ್ನಾಗಿ ಮಾಡ್ತಾನಾ? ಸ್ವಲ್ಪ ಎಲ್ಲ ರಾತ್ರಿ ಸ್ವಲ್ಪ ಓದ್ಕೊಳ್ತಾ ಇರ್ತಾನೆ, ಒಂದು 10:30ವರೆಗೂ. ಆಮೇಲೆ ಮನೆ ಕಾಯ್ತಾನೆ. ಸ್ವಲ್ಪ ಆಟೋ ಸ್ವಭಾವ ಜಾಸ್ತಿ. ನಾನು ವಿಚಾರಕ್ಕೆ ಬರ್ತಾ ನೀವೇ ಓಡ್ಬಿಡ್ತಾ ಇದ್ದೀರಲ್ಲ. ನಾನು ಕೇಳ್ತಾ ಇದ್ದೀನಿ, ಅವನು ಮಲಗೋದು ಕರೆಕ್ಟಾಗಿ ನೀವು ತಿಳ್ಕೊಂಡಿದ್ರೆ
10:30 ಮನೆ ಕಳ್ತೀನಿ ಸರ್. ಅಲ್ಲ, ಅವ್ನು ಮಲ್ಕೊಂಡು ಲೈಟ್ ಆರಿಸ್ದ ಮಲ್ಕೊಂಡವನೇ ನೀವು ತಿಳ್ಕೊಂಡ್ರೆ ತಪ್ಪ್ಯಾರ್ದು? ಹೌದು, ನಮ್ದೆ. ಈಗ ನನ್ನ ಮಗ ಇಡೀ ರಾತ್ರಿ ಲೈಟ್ ಆರಿಸಿದ ತಕ್ಷಣ ಕಣ್ಣು ಮುಚ್ಕೊಂಡ ತಕ್ಷಣ ನಿದ್ದೆ ಮಾಡ್ತಾನೆ ಅಂತ ಎಲ್ಲ ಅಪ್ಪ ಅಮ್ಮ ತಿಳ್ಕೊತಾರೆ. ಹೌದು ಗುರುಗಳೇ. ಹೌದಾ? ಎಲ್ಲರೂ ಹಂಗೆ ತಿಳ್ಕೊಳ್ಳೋದು. ಲೈಟ್ ಆಫ್ ಆಯ್ತು ಅಂತ ನನ್ನ ಮಗ ಮಲಗವನೆ, ನನ್ನ ಮಗಳು ಮಲಗವಳೆ, ಹೌದು, ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಮಾಡ್ತಾವ್ರೆ. ಈ ತಪ್ಪು ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಕಣ್ಣು ಮುಚ್ಕೊಂಡವ್ರಲ್ಲ ನಿದ್ದೆ ಮಾಡ್ತಾರಾ? ಲೈಟ್ ಆಫ್ ಮಾಡಿದವ್ರಲ್ಲ ನಿದ್ದೆ ಬಂದಿರುತ್ತಾ? ಅಲ್ಲ, ನಾವು ಅವ್ರು ನಿದ್ದೆ ಮಾಡೋದಕ್ಕೆ ನಾವೇನು ಹೋಗಿ ನೋಡೋಣ, ಅದೇ ನಾವು ಮಾಡ್ತಿರೋ ತಪ್ಪು. ಕಣ್ಣು ಮುಚ್ಕೊಂಡ್ಮೇಲೆ ನಿದ್ದೆ ಮಾಡ್ತಿರ್ತಾರಂತ ಅನ್ಕೊಂಡಿರ್ತೀವಿ ಗುರುಗಳೇ. ಅಲ್ಲ, ನಿಮ್ ಗೆಸ್ಸಿಂಗ್ ಹೇಗೆ ಗೊತ್ತಾಗುತ್ತೆ ಗುರುಗಳೇ? ನಿಮ್ ಗೆಸ್ಸಿಂಗ್ ನಾವೇನು ಮಾಡೋಕ್ಕಾಗಲ್ಲ. ನೀವೆಲ್ಲ ಗೆಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಏನು ವಿಷಯ ಕೇಳ್ತೀನಿ ಅಂದರೆ, ನೀವು ಬೆಳಗ್ಗೆ ಹೊತ್ತು ಅವನೇ ಹೇಳ್ತಾನೆ, ನೀವು ಹೇಳಿಸ್ತೀರಪ್ಪ. ಹಲೋ ಗುರುಗಳೇ, ಕಾಲ್ ಕಟ್ ಆಗಿದೆ ಅವ್ರದ್ದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಪ್ರಿಯದರ್ಶಿನಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಂದು ಮೇಷರಾಶಿ, ಭರಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ. ನಾರಾಯಣ, ಏನು ಮಾಡ್ತಿದ್ಯಮ್ಮ? ಏನು ಓದಿದ್ಯಮ್ಮ? ಸರ್, ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಸರ್. ಈಗ 1 ತಿಂಗಳು ಆಯಿತು. ನೀವು ಹೇಳ್ಕೊಡ್ತಾ ಇದ್ರಲ್ಲ ಸರ್, ಭರಣಿ ನಕ್ಷತ್ರ ಅವರಿಗೆ ತುಂಬಾ ಶೀತ ಆಗುತ್ತೆ ಅಂತ. ಮೊನ್ನೆ ಒಬ್ರು ಕಾಲರ್ ಅಲ್ಲಿ ಮಾತಾಡಬೇಕಾದ್ರೆ ತಿಳ್ಕೊಂಡೆ ನಾನು ಅದನ್ನ. ನೀವು ಅರ್ಧಕ್ಕೆ ಅದು ನಿಲ್ಲಿಸ್ಬಿಟ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಅಲ್ಲ, ನಿಂಗೆ ಅದು ಬೇಜಾರಾಯ್ತಾ ಇಲ್ಲ ಆಸಕ್ತಿ ಆಯ್ತಾ ತಿಳ್ಕೊಬೇಕಂತ? ಸರ್, ಆಸಕ್ತಿ ಆಯ್ತು ಸರ್ ನನಗೆ. ಇದು ನಿಮಗೆ ಮೊದಲು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇರಲಿಲ್ಲ ನಮ್ಮ? ಇದೆಲ್ಲ ತಿಳ್ಕೊಬೇಕು, ಮಗು ಹುಟ್ಟಿದ್ರೆ ವಿಚಾರ ಇರುತ್ತೆ, ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗತ್ತೆ, ಇದು ಗೊತ್ತಿತ್ತಾ ಗೊತ್ತಿಲ್ವಾ ನಿಮಗೆ? ಸರ್, ನಾನು ಇನ್ನ 23 ಸರ್, ನನಗೆ ವಯಸ್ಸು. ಅಯ್ಯೋ ದೇವ್ರೆ, ನಾನು ಹೇಗೆ ಹೇಳ್ತಿರೋದು ವಿಷಯ ನಿಮ್ಮ ತಂದೆ ತಾಯಿಗೆ ನೀನು ಹುಟ್ಟಿದ 23 ದಿನಕ್ಕೆ ಅವ್ರು ತಿಳ್ಕೊಬೇಕಿತ್ತು. ಅವ್ರಿಗದು ಹಾಸ್ಪಿಟಲ್. ಒಂದು ನಿಮಿಷ ಆಗೋಯ್ತು, ನಿನ್ಗೆ 23 ಆಗೋಯ್ತೆ, ವಿಷಯ ತಿಳ್ಕೊ. ನಾಳೆ ನಿನಗೊಂದು ಮಗು ಅಂತ ಆದಾಗ ಎಚ್ಚರಿಕೆ ತಗೊಂಡ್ರೆ ಒಳ್ಳೇದು. ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿದೆ ಬಿಟ್ಟರು, ನೀನು ಬಿಡಕ್ಕೆ ಹೋಗಬೇಡ. ಇಲ್ಲಿ ವಿಷಯ ಇಷ್ಟೇ, ಶೀತ ಮತ್ತು ಉಷ್ಣ ಏನಕ್ಕಾಗತ್ತೆ ಅನ್ನೋ ವಿಚಾರ ನಾವು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದು ನಂದು ಶೀತ ಶರೀರ, ನಂದು ಉಷ್ಣ ಶರೀರ. ಈ ಉಷ್ಣ ಶೀತ ಎಲ್ಲಿ ಬರುತ್ತೆ, ಯಾವುದರಿಂದ ಬರುತ್ತೆ, ಯಾರು ಕೊಡ್ತಾರೆ, ನಾವು ತಗೋತೀವ, ಯಾವುದರಿಂದ ಬರುತ್ತೆ, ಈ ಸತ್ಯ ಗೊತ್ತಾಗ್ಬೇಕಲ್ಲ. ಅಂದ್ರೆ ನಾವು ಹುಟ್ಟತಾನೆ ಬಂದ್ಬಿಟ್ಟಿರುತ್ತೆ ನಾವು ಅನ್ಕೋತೀವಿ ಗುರುಗಳೇ. ಹುಟ್ಟತಾ ಅಲ್ಲ, ಪ್ರತಿದಿನ ಬರ್ತಾ ಇರುತ್ತೆ. ಪ್ರತಿದಿನ ಬರ್ತಾ ಇರುತ್ತೆ. ಹೇಗೆ ಶೀತ ಉಷ್ಣ? ಯಾಕೆ ಅಂದರೆ ನಾವು ಬಾಯಿ ಎಷ್ಟು ಸಲ ಬಿಡ್ತೀವೋ ಅದರಲ್ಲೇ ಶೀತ ಉಷ್ಣ ಉತ್ಪತ್ತಿ ಆಗೋದು. ಬಿಡ್ತೀವೋ ಅಂದ್ರೆ ಎಷ್ಟು ಮಾತಾಡ್ತೀವೋ ಅಂತ. ಅತಿಯಾಗಿ ಮಾತನಾಡುವ ಅಭ್ಯಾಸ, ಅತಿಯಾಗಿ ಮಾತನಾಡುವ ಅಭ್ಯಾಸ, ಕ್ಷಣಕ್ಕೂ ಕೋಪ ಮಾಡಿಸುವ ಅಭ್ಯಾಸ, ಕೋಪ ಭರಿಸುವ ಅಭ್ಯಾಸ, ಭರಿಸಿಕೊಳ್ಳುವ ಅಭ್ಯಾಸ, ಸಿಕ್ಕಾಬಟ್ಟೆ ಚಿಂತೆ ಹೆಂಗೆ ಬರುತ್ತೆ ಅಂದರೆ ಇದು ಯಾಕೆ ನನ್ನ ತಲೆ ತುಂಬ ಹಿಂಗೆ ತುಂಬ್ಕೋತಾ ಇದೆ ಅನ್ನೋಷ್ಟು ಮಟ್ಟಕ್ಕೆ ಯೋಚನೆ ಮಾಡ್ತಕ್ಕಂಥ ಅಭ್ಯಾಸ, ಇದರಿಂದ ಶೀತ ಉಷ್ಣ ಅಧಿಕವಾಗೋದಕ್ಕೆ ಕಾರಣ ಆಗತ್ತೆ. ಅಮ್ಮ, ನಾನು ಹೇಳಿದ ಅರ್ಥ ಆಯ್ತಾ ನಿಂಗೆ? ಹಾಂ ಸರ್, ಅರ್ಥ ಆಯ್ತು ಸರ್. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ ಸರ್ ಅದು. ಓಕೆ, ಈಗ ನಿನಗೆ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳ್ಕೊಬೇಕು ಅಂತನಾ, ಓದ್ಬಿಟ್ಟು ಕೆಲಸ ತಗೊಂಡು ಮದುವೆ ಮಾಡಿಕೊಂಡ್ರೆ ಸಾಕು ಅಂತನಾ? ಸರ್, ಮದುವೆ ಮಾಡ್ಕೊಂಡು ಏನು ಮಾಡೋದಿದೆ ಸರ್? ನಮ್ಮ ದೇಹ ನೆಟ್ಟಿಲ್ಲ ಅಂದರೆ ಮದುವೆ ಮಾಡ್ಕೊಂಡು ಏನು ಮಾಡಲಿ? ಅಬ್ಬಾ ನಿಜವಾಗ್ಲೂ ಕಣಮ್ಮ, ಎಲ್ಲ ಹೆಣ್ಮಕ್ಳಿಗೂ ನಿನ್ನ ಬುದ್ಧಿ ಬಂದ್ಬಿಡ್ಲಿ ತಾಯಿ, ನಿಜಕ್ಕೂ ಹೇಳ್ತೀನಿ. ಅಪ್ಪ ಅಮ್ಮನೂ ತಿಳ್ಕೊಬೇಕು, ಆರೋಗ್ಯನೇ ಸರಿ ಇಲ್ಲ ಅಂದರೆ ಮದುವೆ ಮಾಡ್ಕೋಬಾರ್ದು, ಆರೋಗ್ಯನೇ ಸರಿ ಇಲ್ಲ ಅಂದರೆ ಅಪ್ಪ ಅಮ್ಮ ಮದುವೆಗೆ ರೆಡಿ ಮಾಡಬಾರ್ದು. ಈ ಸತ್ಯ ನಿನ್ನ ಮೂಲಕ ನಿನ್ನ ಬಾಯಲ್ಲಿ ಬಂತು, ನನಗೆ ತುಂಬ ಖುಷಿ ಆಯಿತು. ಎಲ್ಲ ಹೆಣ್ಣು ಮಕ್ಕಳಿಗೂ ಓದೋ ವಿಚಾರ ಆಮೇಲೆ, ಆರೋಗ್ಯವನ್ನು ನಾವು ಪಾಲನೆ ಮಾಡೇ ಮದುವೆ ಮಾಡ್ಕೋಬೇಕು ಅಂದರೆ ಹುಟ್ಟೋ ಮಗು ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಜೀವನ ಚೆನ್ನಾಗಿರುತ್ತೆ, ಆಯುಷ್ವಂತರಾಗಿರ್ತಾರೆ. ಎಷ್ಟು ಅದ್ಭುತವಾದ ಜೀವನ ನಮ್ಮ. ಇದಕ್ಕೆಲ್ಲರೂ ಇನ್ಸ್ಟಿಟ್ಯೂಟ್ ಇದೆಯೇನಮ್ಮ? ಖಂಡಿತ ಇಲ್ಲ. ಅಂದ ಮೇಲೆ ಹೆಂಗೆ ಬದುಕೋದು? ಓದಕ್ಕೆ ಕಾಲೇಜ್ ಇದೆ, ಆರೋಗ್ಯಕ್ಕೆ ಕಾಲೇಜ್ ಇಲ್ಲ. ಇಲ್ಲಿ ನಮ್ಮ ತಪ್ಪಾಗಿರೋದು ನಮ್ಮ ದೇಶದಲ್ಲಿ. ಅಮ್ಮ, ನಿನ್ನ ಪ್ರಕಾರ ಆರೋಗ್ಯಕ್ಕೆ ಕಾಲೇಜ್ ಇದೆಯಾ ತಾಯಿ? ಇಲ್ಲ ಸರ್, ಬರೀ ಅದೇ ಆ ಗುಳಿಗೆ ತಗೊಳ್ಳಿ ಈ ಗುಳಿಗೆ ತಗೊಳ್ಳಿ ಅಂತಾರೆ. ಅಲ್ಲಿಗೆ ಅದು 2-3 ತಾಸು ಇರುತ್ತೆ, ಆಮೇಲೆ ಮತ್ತೆ ರೀಸ್ಟಾರ್ಟೇ ಅದು. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ವಿಚಾರದಲ್ಲಿ ಇಂದು ಹೋಗು ನಾಳೆ ಬಾ ಅಂದರೆ ಇವತ್ತು ಮಾತ್ರ ತಗೊಳ್ಳೋದು, ಇವತ್ತು ಹೋಯ್ತು ನಾಳೆ ಬೆಳಗ್ಗೆ ಅದರಲ್ಲೇ ಸ್ಟಾರ್ಟ್ ಅದು ಮತ್ತೆ. ಓಕೆ ಅಮ್ಮ, ಈಗ ಒಂದು ವಿಷಯ ತಿಳ್ಕೊ. ಇವಾಗ ನಿನಗೆ ನಿದ್ದೆ ಮಾಡ್ತಕ್ಕಂಥದ್ದು ಕ್ವಾಲಿಟಿ ಚೆನ್ನಾಗಿದೆಯಾ? ಸರ್, ನನ್ನ ಪ್ರಕಾರ ಇಲ್ಲ ಸರ್. ಈಗ ನೀನು ಹಿಂಗೆ ಎಳ್ಕೊಂಡು ಹೋಗ್ತಿದ್ದೀಯಲ್ಲಮ್ಮ, ನಿನ್ನ ದೇಹನ, ನಿನ್ನ ಕಾಲು, ನಿನ್ನ ತಲೆ, ನಿಮ್ಮ ತಲೆಯ ಭಾಗ ಇದೆಯಲ್ಲಮ್ಮ, ನಿನಗೆ ತುಂಬ ಕಷ್ಟ ಇದೆ ತಡ್ಕೊಳ್ಳೋದು. ಯಾಕೆಂದರೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ, ಹಂಚ್ಕೊಳ್ಳೋಕ್ಕಾಗಲ್ಲ. ಇದು ಏನು ಸತ್ಯ ಅಂತ ಗೊತ್ತಾಗ್ತಾ ಇಲ್ಲ. ನಿನಗೆ ಹಿಂಸೆ ಆಗ್ತಾ ಇಲ್ವಾ? ತುಂಬಾ
ಆಗ್ತಾ ಇದೆ ಸರ್, ಹೇಳ್ಕೋಬೇಕು ಅನ್ನೋ ಇದ್ರಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಸರ್. ಅದು ಯಾರ ಹತ್ರ ಹೇಳ್ಕೋಬೇಕನ್ನೋದು ಗೊತ್ತಾಗ್ತಿಲ್ಲ. ನಿಮ್ಮ ತಂದೆಯಲ್ಲಿ ತಂದೆ ನಿಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸರ್ ಇವಾಗ. ಏನು ಅವ್ರು ಮಾಡೋದು ವೃತ್ತಿ? ಅವರು ಹಿಟ್ಟಿನ ಗಿರಣಿ ನಡೆಸ್ತಾರೆ ಸರ್. ಓಕೆ, ಇದ್ರ ಬಗ್ಗೆ ನಂಬಿಕೆ ಇದೆಯಾ? ಮಕ್ಕಳ ಬಗ್ಗೆ, ಕುಟುಂಬದ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಿಮ್ಮ ತಂದೆ ನಂಬಿಕೆ? ಸರ್ ತುಂಬಾ ತುಂಬಾ ಇದೆ ಸರ್. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಸರ್ ನಾವು ಬಾಡಿಗೆ ಮನೇಲಿ ಇರೋದು. ಓಕೆ, ಈಗ ನೀನು ಕುತ್ಕೊಳ್ತಕ್ಕಂಥದ್ದು ಭಂಗಿ ಕರೆಕ್ಟಾಗಿ ನೀನು ಸ್ಟ್ರೈಟಾಗಿ ಕುತ್ಕೋತೀನಿ ಬೆನ್ನು ಇಟ್ಕೊಂಡು ಅಂತ ಅನ್ಸುತ್ತಾ ನಿನಗೆ? ಇಲ್ಲ ಸರ್, ಕೂರಲ್ಲ, ಯಾವಾಗೂ ಬಗ್ಗೆ ಕೂರೋದು. ನೋಡಮ್ಮ, ಇದೇ ನಿನಗೆ ಇರ್ತಕ್ಕಂಥದ್ದು ಒಂದೆರಡಲ್ಲ. ಇದು ಜೀವನದಲ್ಲಿ ಮದುವೆ ಆಗಲಿ, ಮದುವೆ ಆಗದೇ ಇರಲಿ, ಮಕ್ಕಳಾಗಲಿ, ಜೀವನ ಪರ್ಯಂತ ನರಕ ಯಾವುದು ಅಂದರೆ ಭರಣಿ ನಕ್ಷತ್ರ. ಜೀವನ ಪರ್ಯಂತ ಜೀವನ ಪರ್ಯಂತ ಇದಕ್ಕೆ ಪರಿಹಾರ ಸಿಕ್ಕಲ್ಲ ಎಲ್ಲಿವರೆಗೂ ತಿಳ್ಕೊಳ್ಳೋವರೆಗೂ. ಇದನ್ನು ಯಾರು ತಿಳ್ಕೊಬೇಕಿತ್ತು? ಅಪ್ಪ. ಓಕೆ, ಅಪ್ಪನ ದೇಹ ಸ್ಥಿತಿ ಏನಿದೆಯೋ ಮಗಳ ದೇಹ ಸ್ಥಿತಿ ಆಗಿರುತ್ತೆ ಅಂತ ತಿಳ್ಕೊಬೇಕಲ್ಲ. ತಂದೆಯ ದೇಹ ಸ್ಥಿತಿ ಹೇಗಿದೆಯೋ ಹೆಣ್ಣು ಮಕ್ಕಳಿಗೆ ಬಂದಿರುತ್ತೆ, ತಿಳ್ಕೊಬೇಕಲ್ಲ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲೋ ಕೇಳೋದು, ತಿಳಿಸೋರದೇ ಸಮಸ್ಯೆ. ದೇವ್ರ ಮುಂದೆ ಕೂತ್ಕೊಂಡು ನನಗೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗಾಯ್ತು ಅಂತ ಅಪ್ಪ ಅಮ್ಮನ ಯೋಚನೆ ಮಾಡ್ತಾರೆ, ಮಕ್ಕಳಿಗೂ ಯೋಚನೆ ಮಾಡೋದು ಹೇಳ್ಕೊಡ್ತಾರೆ. ಒಳ್ಳೆದಾಯ್ತು ಸುಮ್ಮಿರವ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡವ, ಪೂಜೆ ಮಾಡಿಬಿಡವ, ಸರಿ ಟೈಮ್ ಸರಿ ಸ್ನಾನ ಮಾಡಿಬಿಡವ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಹೊರತು ದೇಹ ರಿಪೇರಿ ಮಾಡೋದು ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಸ್ಕೂಲಲ್ಲೂ ಇಲ್ಲ, ಇನ್ನು ಮಕ್ಕಳಿಗೂ ಇಲ್ಲ. ಮತ್ತು ಹೆಂಗೆ ಬರ್ತಾರೆ ಇದು? ಅದಕ್ಕೋಸ್ಕರವಾಗಿ ನೀನೇನು ಕೆಲಸ ಮಾಡು ಅಂದರೆ, ನಿಮ್ಮ ತಂದೆಯನ್ನು ನಿಮ್ಮ ಮನೆಯಲ್ಲಿ ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಸರ್ ನಮ್ಮ ಅಜ್ಜಂದಿದೆ, ಅಜ್ಜಿದ ಬೀರಲ್ಲಿ ಇಟ್ಟಿದ್ದೀವಿ. ಅಜ್ಜಂದು ರೂಮಲ್ಲಿದೆ ಸರ್, ಬೆಡ್ರೂಮಲ್ಲಿ. ಯಾರ ಬೆಡ್ರೂಮ್ ಅದು? ಅದು ಅಪ್ಪ ಅಮ್ಮಂದು ಸರ್. ಈಗ ನಾನು ಅಮ್ಮ ಮಲಗ್ತಾ ಇದೀವಿ ಅಲ್ಲಿ. ಸರಿ, ಆ ಫೋಟೋ ಇಟ್ಟರೆ ಉದ್ದೇಶ ನೋಡೋಕ್ಕ ಬೆಳಗ್ಗೆ ಎದ್ದ ತಕ್ಷಣ? ಇಲ್ಲ ಸರ್, ಅದು ಬೆಳಗ್ಗೆ ಎದ್ದ ತಕ್ಷಣ ನೋಡಲ್ಲ, ಅದು ಕಾಣ್ಲಿಲ್ಲಂಗೆ ಇಟ್ಟಿದ್ದೇವೆ. ಸರಿ, ಯಾಕೆ ಬೇಕಲ್ಲಿ ರೂಮಲ್ಲಿ ಅದು ಅಂತ? ಅದು ನಂಗೆ ಗೊತ್ತಿಲ್ಲ. ಈ ಫೋಟೋ ಮನೇಲಿ ಇಟ್ಕೊಂಡಿರೋದು ಕತೆ ಏನು ಅಂತ ಫಸ್ಟ್ ತಿಳ್ಕೊಂಡ್ರೆ ನಿಮ್ಮ ಮನೇಲಿ ಅರ್ಧ ಸಮಸ್ಯೆ ಹೊರಗೋಗತ್ತೆ. ಆಮೇಲೆ ನಿನ್ನ ಮನಸ್ಸು ಕಂಟ್ರೋಲ್ ಇರಲ್ಲ, ಜೋಪಾನ ಎಲ್ಲೋ ಒಂದು ಕಡೆ ತಿರುಗಿಬಿಟ್ರೆ ಮತ್ತೆ ರಿವರ್ಸ್ ಮಾಡ್ಕೊಳಕ್ಕಾಗಲ್ಲ, ಎಲ್ಲೆಲ್ಲೋ ಎಳ್ಕೊಂಡೋಗಿ ಬಿಸಾಕ್ಬಿಡುತ್ತೆ. ಆದ್ದರಿಂದ ಮೇಲಕ್ಕೆದ್ದು ಬರೋಕ್ಕಾಗಲ್ಲ, ತುಂಬ ಜೋಪಾನವಾಗಿ ಹೆಜ್ಜೆ ಹಾಕ್ಕೊಂಡು ಹೋಗಬೇಕು. ಏನು ಅಂದರೆ ನೀನೆಷ್ಟೇ ಹುಷಾರಾಗಿದ್ದರೂ ತಿರುಗಬೇಕಾಗತ್ತೆ, ಆದರೆ ಮನಸ್ಸು ನೆಮ್ಮದಿಗೋಸ್ಕರ ತಿರುಗಬೇಕು. ಏನು? ಮನಸ್ಸು. ಹೊಟ್ಟೆ ಹಸ್ತೈತೆ, ಎಲ್ಲೋ ಒಂದು ಕಡೆ ತಿಂದ್ರಾಯ್ತು. ಹೊಟ್ಟೆ ಹಸ್ತೈತೆ, ಎಲ್ಲೋ ಒಂದು ಕಡೆ ತಿಂದ್ರಾಯ್ತು. ಅದು ಹೋಟ್ಲ, ಫುಟ್ಪಾತ, ಇನ್ನೊಂದ, ಏನು ಬೇಡ. ಅಂದರೆ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ತೃಪ್ತಿ ಬೇಕು, ಖುಷಿ ಬೇಕು. ಭರಣಿ ನಕ್ಷತ್ರ ಸಿಕ್ಕಲ್ಲ. ಯಾಕೆ ಅಂದರೆ ಇವ್ರ ತಂದೆ ವಂಶದಲ್ಲಿ ಹುಟ್ಟಿದಂಥ ಹೆಂಗಸರು, ಹೆಣ್ಣು ಮಕ್ಕಳು ಯಾರೂ ನೆಮ್ಮದಿಯಾಗಿ ಜೀವನದಲ್ಲಿ ಖುಷಿ ಪಟ್ಟೇ ಇಲ್ಲ. ಏನು ಹೇಳ್ತೀಯಮ್ಮ? ಹೌದು ಸರ್. ಇದನ್ನು ನಿಮ್ಮ ಅಪ್ಪನ ಕೂರಿಸ್ಕೊಂಡು ಕೇಳಿ, ಅಪ್ಪ ಹಳೆ ಕಥೆಯೆಲ್ಲ ಬಿಟ್ಟಾಕಿ, ನಾನು ನಮ್ಮಮ್ಮ ನೀವು ಎಲ್ಲ ಚೆನ್ನಾಗಿರಬೇಕು, ನನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ವಿಷಯ ತಿಳ್ಕೊಳ್ಳೋಣ ಅಂಥೇಳಿ ತೀರ್ಮಾನ ಮಾಡಿ ಬರೋದೇ ಆದರೆ ಹೇಳ್ಕೊಡ್ತೀನಿ. ಕೂತ್ಕೊಳ್ತಕ್ಕಂಥ ವಿಚಾರದಲ್ಲಿ ಎಷ್ಟೆಲ್ಲ ಪ್ರಕ್ರಿಯೆಗಳಿರುತ್ತೆ. ನಿನ್ನ ದೇಹ ಹೇಗೆ ರೆಡಿ ಮಾಡ್ಕೋಬೇಕು, ಊಟದಲ್ಲಿ ಹೆಂಗೆ ರೆಡಿ ಮಾಡ್ಕೋಬೇಕು ಹೇಳ್ಕೊಡ್ತೀನಿ, ಹೆದರ್ಕೋಬೇಡ. ಆದರೂ ನೀವು ಬರೋಕ್ಕೆ ತರಲೇ ಆಗ್ಬೋದು, ಏನೋ ಇವತ್ತು ಹೋಗೋಣ ನಾಳೆ ಹೋಗೋಣ ಹಂಗೆ ಹಿಂಗೆ ನಿಂತೋಗ್ಬೋದು. ಅದಕ್ಕೆ ನೀನೇನು ಮಾಡು ಅಂದರೆ, ಆಂಜನೇಯ ದೇವಸ್ಥಾನಕ್ಕೆ ನಿಮ್ಮ ಅಪ್ಪನ 5 ದಿನ ಕರ್ಕೊಂಡು ಹೋಗಬೇಕು, ನೀನು ಜೊತೆಲಿ ಹೋಗಬೇಕು, ಪ್ರಾರ್ಥನೆ ಮಾಡ್ಕೊ. ಒಂದು ಒಳ್ಳೆ ಅವಕಾಶ ಬರುತ್ತೆ, ಕೇಳಿ ಬಂದು ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ, ಯೋಚನೆ ಮಾಡಬೇಡ ತಾಯಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಗೌರಮ್ಮ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳು ಲಕ್ಷ್ಮಿ ಅಂತ ಮೇಡಮ್, ಅವಳ ಮದುವೆ ಬಗ್ಗೆ ತಿಳ್ಕೋಬೇಕು. ಡೇಟ್ ಕೊಡ್ತೀನಿ, ಹುಟ್ಟಿರೋ ಡೇಟು. ಅವ್ರದ್ದು ನಕ್ಷತ್ರ ತಿಳಿಸಿ ಮೇಡಮ್. ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ. ಲಕ್ಷ್ಮಿ ಸಾಕು ಅಂತ ಅವಳು. ಸಾಕು 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 ಸಾಕು. ಲಕ್ಷ್ಮಿನೇ ಮನೇಲಿ ಇಟ್ಕೊಂಡಿದ್ರೆ ಯಾಕೆ ಇನ್ನೂ ಕರ್ಕೊಂಡೋಗಿಲ್ಲ ಯಾರು ಮದುವೆ ಮಾಡ್ಕೊಂಡು? ಇನ್ನೂ ಮದುವೆ ಆಗಿಲ್ಲ. ಲಕ್ಷ್ಮಿ ತಾನೇ ಹೆಸರು? ಲಕ್ಷ್ಮಿ ಅಂತ. ಹಾಂ, ಎಷ್ಟು ವಯಸ್ಸು? ಅವಳು 30ನೇ ತಾರೀಕು 7ನೇ ತಿಂಗಳು. ಅಯ್ಯೋ, ನನಗೆ ಅದು ಬೇಡ ತಾಯಿ. ಅಯ್ಯೋ, ನನಗೆ ಯಾಕೆ ಬೇಕು ಅದೆಲ್ಲ? ನನಗೆ ಲಕ್ಷ್ಮಿ ಅಂತ ಹೇಳಿದ್ರಿ, ಅಶ್ವಿನಿ ನಕ್ಷತ್ರ ಹೇಳಿದ್ರಲ್ವಾ, ಅಷ್ಟೇ ಸಾಕು. 3 ತಿಂಗಳು ಮಾತಾಡ್ಬೋದು. 7, 3, 71 ಇದೆಲ್ಲ ಅಭ್ಯಾಸ ಬಿಟ್ಬಿಡಿ, ಅದೆಲ್ಲ ಏನು ವರ್ಕ್ ಆಗಲ್ಲ. ಹೇಳ್ಕೊಂಡು ಸುಮ್ಮನೆ ಸಮಯ ವೇಸ್ಟ್ ಮಾಡ್ಕೋತೀರಾ. ಅಶ್ವಿನಿ ನಕ್ಷತ್ರ. ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? ಅವಳಿಗೀಗ 31 ಅನ್ಸುತ್ತೆ ಗುರುಗಳು. ಓಕೆ, ಮದುವೆ ಆಗಬೇಕು, ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಹತ್ತಿರಕ್ಕೆ ಬಂದು ಯಾವ್ದು ಕಟ್ಟಾಯಿತು? ಗುರುಗಳೇ ಬರುತ್ತೆ, ನಮಗೆ ಓಕೆ ಅನ್ಸುದು, ಮತ್ತೆ ಬರಲ್ಲ. ಅಲ್ಲ, ನಿಮ್ಗೆ ಓಕೆ ಯಾವ್ದಾಗಬೇಕು? ನಮ್ಗೆ ಅಂದ್ರೆ ಈಗ ಅವಳು ಹೈಸ್ಕೂಲ್ ಟೀಚರ್ ಇದ್ದಾಳೆ ಗುರುಗಳೇ. ಅದಕ್ಕೆ ತಕ್ಕಂತೆ ಹುಡುಗ ಬೇಕು. ಹೌದು ಗುರುಗಳೇ. ಅದು ಹೆಂಗೆ ಸಾಧ್ಯ? ಏನು ನೀವು ಬರೆದು ಕೊಡೋಕ್ಕಾಗತ್ತಾ? ಹುಡುಗ ಇಂಥವನೇ ಬೇಕು ಅಂದರೆ ಕಳಿಸ್ಕೊಡ್ತಾನೆ ದೇವರು?
ಇಲ್ಲ ನಮ್ಗೆ ಕೆಲಸವನ್ನೇ ಬೇಕು ಅಂತಲ್ಲ. ಒಂದ್ ನಿಮಿಷ ಒಳ್ಳೆ ಗುಣ ಅಂತ ನೀವು ಈ ತರ ಹಠಮಾರಿತನ ಮಾಡಿಕೊಂಡ್ರೆ ಈ ಜೀವನದಲ್ಲಿ ಮದುವೆ ಆಗುವುದಿಲ್ಲ. ಅಕಸ್ಮಾತ್ ನೀವೇನಾದ್ರು ಮ್ಯಾಚಿಂಗ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ದೇವ್ರು ಮಾಡಿ ಶಾಸ್ತ್ರ ಕೇಳಿ ಹೆಂಗೋ ತಟಾಪಟಿ ಮಾಡಿ ಮದುವೆ ಮಾಡಿದ್ರೆ ದಾಂಪತ್ಯ ಯಾವ ಕಾರಣಕ್ಕೂ ಶಾಶ್ವತವಾಗಿ ಜೊತೆಯಲ್ಲಿರ್ಲಿಕ್ಕಾಗಲ್ಲ. ನೀವು ತುಂಬ ಹಿಂದೆ ಇದ್ದೀರಾ, ತುಂಬ ದಡ್ಡತನದಲ್ಲಿದ್ದೀರಾ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ಇಲ್ಲ ಗುರುಗಳೇ. ಎಷ್ಟು ವರ್ಷ ಆಯ್ತು? ಅವಳು ನಾವೇ ನಮ್ಮ ಯಜಮಾನ್ರು ತೀರೋಗಿ 4 ವರ್ಷ ಆಯ್ತು. ಏನಾಗಿತ್ತು ಅವ್ರಿಗೆ ಕೋವಿಡ್ ಆಗಿತ್ತು. ಓಕೆ, ಎಲ್ಲ ಹಾಕಿದ್ರಿ ಅವನ್ನ? ನೀವು ಮಸಾಣದಲ್ಲೇ ಹಾಕಿದ್ವಿ ಗುರುಗಳೇ. ಓಕೆ, ನಿಮಗೆ ಗಂಡು ಮಕ್ಕಳಿದ್ದಾರಾ? ಇಲ್ಲ ಗುರುಗಳೇ, ನಮಗ್ ಮಕ್ಕಳಿಲ್ಲ. ಇವಳು ಅಕ್ಕನ ಮಗಳನ್ನ. ಓಕೆ, ಈಗ ಅವರಿಗೆ ಕಾರ್ಯ ಮಾಡಿದ್ಯಾರು? ನಾವೇ ಮಾಡಿದ್ವಿ. ಏನು ಮನೇಲಿ ಎಡೆ ಹಾಕದ್ದಾ? ಅದೆಲ್ಲ ಕಾರ್ಯ ಎಲ್ಲ ನಾವೇ ಮಾಡಿದ್ವಿ. ಬಟ್ ಈಗ ಅವಳು ನಮ್ಮ ನಮ್ಮ ಅಮ್ಮನ ಮನೇಲೇ ಇರೋದು. ಒಂದು ನಿಮಿಷ ಅಮ್ಮ, ನೀವೇನು ಅರ್ಥನೇ ಮಾಡ್ಕೊತಾ ಇಲ್ವಾ? ಅಲ್ಲಮ್ಮ, ಎಡೆ ಹಾಕ್ತಾರಮ್ಮ. ನಿಮ್ಮ ಯಜಮಾನ ಸತ್ತಿರೋದು ದುರ್ಮರಣ, ಕಾಯಿಲೆಯಿಂದ ಸತ್ತಿದ್ದು ಅಲ್ವಾ? ಅವ್ರಿಗೆ ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ದೆ ನೀವು ಸೋಮಾರಿತನದಿಂದ ಕಾರ್ಯ ಮಾಡೋದೊಂದು ಮನೇಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಕಾರ್ಯ ಆಯ್ತಾ ಅದು? ಏನು ತಾಯಿ, ಈ ಥರ ನಿಮ್ಮ ಯಜಮಾನ್ರ ಮನೇಲಿ ಮಾಡ್ಕೊಂಡು ಬಂದೇ ಪಾಪ ಅಶ್ವಿನಿ ನಕ್ಷತ್ರ ಹುಟ್ಟಿದ್ದು. ಯಂತ್ರ ಕಟ್ಟಿಸ್ಕೊಳ್ಳೋದು, ತಡೆ ಓಡಿಸೋದು, ದೇವಸ್ಥಾನಕ್ಕೆ ಕೋಳಿ ಕುಯ್ಯೋದು, ಇದೆಲ್ಲ ಅಭ್ಯಾಸದಲ್ಲಿ ಇರ್ತಕ್ಕಂಥದ್ದೇ. ಅಶ್ವಿನಿ ನಕ್ಷತ್ರದ ಮಗು ನಮ್ಮನೇಲಿಲ್ಲ ಅಂದ್ರೆ ನಮ್ಮ ಅಕ್ಕನ ಮಗಳು. ಅಮ್ಮ ಒಂದು ನಿಮಿಷ, ವಂಶ ನಿಮ್ಮ ಅಕ್ಕ ನೀವು ಎಲ್ಲ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವ್ರು ತಾನೇ? ಹೌದು. ನಿಮ್ಮ ಅಪ್ಪನ ಮನೇಲಿ ಕೇಳಬೇಕು, ನಿಮ್ಮ ಅಪ್ಪ ಏನೇನು ಮಾಡಿದ್ರು ಅಂತ ಕೇಳಬೇಕು. ಪ್ಲಸ್ ನಿಮ್ಮ ಅಪ್ಪನ ಮನೆಯಲ್ಲಿ ಇರ್ತಕ್ಕಂಥ ವಿಚಾರನೆ ನಿಮ್ಮ ಮಗಳು ಅಶ್ವಿನಿಗೆ ಬಂದಿರೋದು ಕಾರಣ ಏನು ಅಂತ ನೀವು ಫಸ್ಟ್ ತಿಳ್ಕೊಳ್ಳಿ. ಮದುವೆ ಮಾಡೋದು ಆಮೇಲೆ ಅಕ್ಕನ ಮಗಳೋ ತಂಗಿ ಮಗಳೋ. ಆದರೆ ಅಶ್ವಿನಿ ನಕ್ಷತ್ರಕ್ಕೆ ಮಗು ಏನಕ್ಕೆ ಬಂತು ಒಂದು. ಎರಡನೇದು, ಅಶ್ವಿನಿ ನಕ್ಷತ್ರ ಮಗು ಹೇಗಿರುತ್ತೆ? ಯಾವುದದು ಈ ಕ್ಷಣಕ್ಕೆ ಸಂಪಣ ತಗೊಂಡು ದೋಸೆ ಮಾಡ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ? ಇನ್ಸ್ಟಂಟ್ ಗುರುಗಳೇ. ಈ ಕ್ಷಣದಲ್ಲಿ ದೋಸೆ ಬೇಕು, ಈ ಕ್ಷಣದಲ್ಲಿ ನನಗೆ ಇಡ್ಲಿ ಬೇಕು, ಈ ಕ್ಷಣದಲ್ಲಿ ಏನು ಕೇಳಿದ್ರು ರೆಡಿಮೇಡ್ ಲೈಫ್ ಬೇಕಾಗತ್ತೆ ಅಶ್ವಿನಿ ನಕ್ಷತ್ರಕ್ಕೆ. ಮದುವೆ ಆದರೂ ಅಷ್ಟೇ, ಏನು ಹುಡ್ಕೋದು, ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು, ಯಾವೆಲ್ಲ ಮಾಡ್ಕೊಂಡ್ರೆ ಆಯಿತು. ಈ ಥರ ಉಡಾಫೆತನದ ಮನಸ್ಥಿತಿ ಇರುತ್ತೆ. ಇವರು ಮದುವೆ ಹೆಂಗಾಗತ್ತೆ? ಮದುವೆ ಆದ ದಾಂಪತ್ಯ ಹೆಂಗೆ ಉಳಿಯತ್ತೆ? ಈ ಸತ್ಯ ತಿಳ್ಕೊಳ್ಳದೆ ಇವರು ಅಕ್ಕನ ಮಗಳು ತಂಗಿ ಮಗಳು ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕಾಲ ಕಳೆದ್ರೆ ಹೇಗಮ್ಮ ಮದುವೆ ಮಾಡ್ತೀರಾ ನೀವು? ನೀವು ಮದುವೆ ಮಾಡ್ಕೊಂಡು ಜೀವನ ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ. ಇನ್ನು ಆ ಮಕ್ಕಳು ತಲೆ ಮೇಲೆ ಯಾಕೆ ಹಾಕಕ್ಕೆ ಹೋಗ್ತೀರಾ ಕಲ್ಲನ್ನ? ಮೊದಲು ಅಶ್ವಿನಿ ನಕ್ಷತ್ರಕ್ಕೆ ಮಗು ಹುಟ್ಟಿರುವ ಕಾರಣ ಆ ಮಗುವಿಗೆ ಏನೆಲ್ಲ ಮಾಡ್ಕೋಬೇಕು, ತಿಳ್ಕೋಬೇಕು, ಆರೋಗ್ಯ ಸರಿ ಮಾಡಬೇಕು, ಈ ಸತ್ಯ ತಿಳ್ಕೊಂಡ್ರೆ ದಯವಿಟ್ಟು ನಿಮಗೆ ದಾರಿ ಸಿಕ್ಕತ್ತೆ, ಮಕ್ಕಳಿಗೆ ಒಳ್ಳೆ ರೀತಿ ಮದುವೆ ಆಗತ್ತೆ. ನೀವು ಮ್ಯಾಚಿಂಗ್ ನೋಡ್ತೀನಿ, ಶಾಸ್ತ್ರ ಕೇಳ್ತೀನಿ, ದೇವ್ರ ಹತ್ರ ಹೋಗ್ತೀನಿ ಅಂತ ಮ್ಯಾಚ್ ಮಾಡಿಕೊಂಡ್ರೆ ಮಕ್ಕಳ ಮದುವೆ ಆಗಲ್ಲ, ನೆಮ್ಮದಿಯಾಗಿರಲ್ಲ, ನೀವು ನೆಮ್ಮದಿಯಾಗಿ ಸಾಯೋಕ್ಕಾಗೋದೂ ಇಲ್ಲ. ದಯವಿಟ್ಟು ಗೊಂದಲದಿಂದ ಹೊರಗೆ ಬನ್ನಿ, ಹೆದರ್ಕೋಬೇಡಿ. ಹೇಳ್ಕೊಡೋಣ, ಬೇಕಾದ್ರೆ ನಿಮ್ಮ ಮಗಳು ನಂಬೋದಾದರೆ ಬನ್ನಿ ಹೇಳ್ಕೊಡೋಣ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಗಿರ್ಜಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ಗಿರಿಜಾ ಅಂತ ಮಾತಾಡ್ತಿರೋದು. ಯಾರ ಬಗ್ಗೆ? ನಮ್ಮ ಹಸ್ಬೆಂಡ್ ಬಗ್ಗೆ ತಿಳ್ಕೊಬೇಕಾಯ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ನಕ್ಷತ್ರ ಪೂರ್ವ ಭಾದ್ರಪದ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹೇಳಿ, ಏನು ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಅವರು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಪ್ರೈವೇಟ್ ಆಫೀಸಲ್ಲಿ. ಅವ್ರದ್ದು ಏನಂದ್ರೆ ನನ್ ಮದ್ವೆ ಆದಾಗಿಂದನು ಒಂಥರ ನನ್ಗೂ ಅವ್ರಿಗೂ ಹೊಂದಾಣಿಕೆನೆ ಬರ್ತಾ ಇಲ್ಲ. ಏನಂದ್ರೆ ಒಂಥರ ಏನಾರ ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳು. ಏನ್ ಓದಿದ್ದೀರಾ ನೀವು? ಅನ್ನೋದೇ ಇಲ್ಲ. ಏನ್ ಓದಿದ್ದೀರಾ? ಅವರು ಒಂದು MBA ಮಾಡಿದ್ದಾರೆ. ಅಲ್ಲ, ನೀವು ಓದಿರೋದು ಹೇಳಿ. ನಾನು ಅಲ್ಲಿ M.Com ಮಾಡಿದ್ದೀನಿ. ಇಲ್ಲೇ ತಪ್ಪಾಗಿದ್ದು. ಅಲ್ಲ, ಗಾಬರಿ ಆಗ್ಬೇಡಿ, ವಿಷಯ ತಿಳ್ಕೊಳ್ಳಿ. ನಿಮ್ಮ ನಕ್ಷತ್ರ ಏನು? ನಿಮ್ಮ ನಕ್ಷತ್ರ ಏನು? ನಂದು ಧನಿಷ್ಠ ನಕ್ಷತ್ರ. ಓಕೆ, ಎಷ್ಟು ವಯಸ್ಸಿಗೆ ಮದುವೆ ಆಯ್ತು? ನನ್ಗೆ 26 ಆಗಿತ್ತು. 26ಕ್ಕೆ ಮದುವೆ ಆಯ್ತು. ಓಕೆ, ಈಗ ನೀವು ಮನೆಗೆ ಎಷ್ಟನೇ ಅವರು? ನಾನೇ ದೊಡ್ಡ ಮಗಳು. ನಿಮ್ಮ ಯಜಮಾನ್ರು? ಅವರು ಕೂಡ ದೊಡ್ಡ ಮಗ. ಈಗ ಈ ಮದುವೆ ಮಾಡಿಸ್ತಾರಲ್ಲ, ಇವ್ರನ್ನ ಎಲ್ಲಿ ಕರ್ಕೊಂಡೋಗಿ ಬಾಳೆ ಕಂಬ ಕಟ್ಟಬೇಕು ಇವ್ರಿಗೆ? ಯೋಚನೆ ಮಾಡಿ. ಯಾಕೆ ಅಂತ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅರ್ಜೆಂಟ್ ಮದುವೆ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ಈಗ ಲೆಕ್ಕ ಹಾಕೊಳ್ಳಿ, ಜ್ಯೇಷ್ಠ ಮಾಸದಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ಮಾಸ. ಇದಕ್ಕಿನ್ನ ಜೀವನದಲ್ಲಿ ನರಕ ಬೇಕಾ? ಇದಕ್ಕೆ ಪರಿಹಾರ ಪ್ರಪಂಚದಲ್ಲಿ ಇಲ್ಲ. ಏನು ಮಾಡಬೇಕಾಗಿದ್ರೆ, ಜ್ಯೇಷ್ಠ ಪುತ್ರಿಗೆ ಜ್ಯೇಷ್ಠ ಪುತ್ರನಿಗೆ ಮದುವೆ ಮಾಡಬಹುದಾ? ಮಾಡಿಬಿಡ್ತಾರೆ. ಏನಕ್ಕೆ? ಅದಕ್ಕೊಂದು ಪೂಜೆ, ಅದಕ್ಕೊಂದು ಶಾಂತಿ,
ಆಯಿತಾ? ಮಾಡಿಬಿಡ್ತಾರೆ, ಇವ್ರು ಶಾಂತಿ ಮಾಡ್ಕೊಂಡ್ರು ಅಷ್ಟೇ, ಗಂಡು ಹೆಣ್ಣಿಗೇನು ಶಾಂತಿ ಆಗಲ್ಲ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಲ್ವಾ? ಹೆಣ್ಣು ಗಂಡಿಗೆ ಶಾಂತಿ ಆಗಿದೆಯಾ? ಆಗಲ್ಲ. ಮಗುಗೆ ಶಾಂತಿ ಆಗತ್ತಾ? ಆಗಲ್ಲ. ಆದರೂ ನಾವು ಶಾಂತಿ ಮಾಡಿಸೋದು ಬಿಡಲ್ಲ. ಏನು ಮಾಡೋಕ್ಕಾಗತ್ತೆ? ಆದರೆ ಒಂದಂತೂ ಸತ್ಯ ತಿಳ್ಕೊಳ್ಳಿ ಅಮ್ಮ, ನೀವು ನಿಮ್ಮ ಯಜಮಾನರಿಗೆ ನೀವು ತಪ್ಪು ಅಂತ ದಯವಿಟ್ಟು ನಾನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ನೀವು ತೀರ್ಮಾನ ತಗೊಂಡ್ರೆ ನಿಮ್ಮ ದಾಂಪತ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಯಜಮಾನರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಹೋದರೆ ಅಂದರೆ ಸರಿ ಹೋಗ್ತಾ ಇಲ್ಲ, ಸರಿ ಹೋಗ್ತಾ, ನಾನು ಸರಿ ಹೋಗಬೇಕು, ಫಸ್ಟ್ ನೀವು ಡಿಸೈಡ್ ಮಾಡಿ. ಧನಿಷ್ಠಾ ನಕ್ಷತ್ರಕ್ಕೆ ನಾನೇನಕ್ಕೆ ಬಂದೆ? ನಂಬರ್ 1, ಧನಿಷ್ಠಾ ನಕ್ಷತ್ರದಲ್ಲಿ ದಾಂಪತ್ಯ ಚೆನ್ನಾಗಿರುತ್ತಾ, ಮತ್ತು ನೆಮ್ಮದಿ ಇರುತ್ತಾ, ಮತ್ತು ಆರೋಗ್ಯ ಚೆನ್ನಾಗಿರುತ್ತಾ, ಎಲ್ಲದಕ್ಕಿಂತ ಉಸಿರಾಟ ಚೆನ್ನಾಗಿದೆಯಾ? ಧನಿಷ್ಠಾ ನಕ್ಷತ್ರಕ್ಕೆ ಮೊದಲನೆಯ ಕಂಪ್ಲೇಂಟ್. ಧನಿಷ್ಠಾ ನಕ್ಷತ್ರಕ್ಕೆ ಉಸಿರಾಟ ಚೆನ್ನಾಗಿರಲಿಕ್ಕಿಲ್ಲ, ಅದನ್ನು ರಿಪೇರಿ ಮಾಡ್ಕೊಳ್ಳೋದು ನಾವು ಮೊದಲನೇ ಕೆಲಸ. ಅಮ್ಮ, ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ದಯವಿಟ್ಟು ಬಿಡಿ, ಮದುವೆ ಆಗಿದೆ, ಅವ್ರನ್ನ ದಯವಿಟ್ಟು ಮಾತಾಡ್ಸಕ್ಕೆ ಹೋಗ್ಬೇಡಿ. ಚಿನ್ನಾರನ್ನ ಡಾರ್ಲಿಂಗ್ ಅಂತ ಎನ್ನಿ, ನೀವು ಕೋಪ ಮಾಡ್ಕೋಬೇಡಿ. ಇದು ಕಲಿಬೇಕು ಈ ಪಾಠ. ನಿಮ್ಮ ಯಜಮಾನರು ಸುಸ್ತಾಗ್ಬಿಡ್ಬೇಕು, ಇದೇನು ಡಾರ್ಲಿಂಗ್ ಅಂತ ಹೇಳೋರು ಹೊಸ್ದಾಗಿ ನನ್ನ ಹೆಂಡ್ತಿ ಅಂತ. ಸ್ವಲ್ಪ ಪಿಕ್ಚರ್ ಚೇಂಜ್ ಮಾಡಿ, ಪ್ಯಾಟ್ರನ್ ಚೇಂಜ್ ಮಾಡಿ, ಸಖತ್ತಾಗಿ ಗಂಡ ಹೆಂಡ್ತಿ ಚೆನ್ನಾಗಿರ್ತೀರಾ. ಇದು ನಾನು ಟ್ರಿಕ್ಸ್ ಹೇಳ್ತಾ ಇರೋದು, ಜೀವನ ಎಲ್ಲ ಹಿಂಗೆ ಇರ್ತೀನಿ ಅಂತ ಅನ್ಕೋಬೇಡಿ. ಇದನ್ನು ಪ್ರಯತ್ನ ಮಾಡಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವು ಬೆಳಗ್ಗೆ ಹೇಳ್ಬೇಕಾದ್ರೆ ಮೈ ತೂಕ ಬರುತ್ತಾ, ಮೈ ನೋವು ಬರುತ್ತಾ ಹೇಳಿ? ಮೈ ನೋವು ಬರುತ್ತೆ. ಇದೊಂದಕ್ಕೆ ನೀವು ಒಂದು ನಿಮಿಷ ತಿಳ್ಕೊಳ್ಳಿ. ಮೈ ನೋವು ಬರದೇ ಇರೋದಕ್ಕೆ ನೀವು ಓದಿರ್ತಕ್ಕಂಥ ಎಜುಕೇಷನ್ ಬಗ್ಗೆ ವಿಚಾರದ ನಾನು ಮಧ್ಯೆ ಮಾತಾಡ್ತೀನಿ. ಯಾರಿಗೆ ಹೆಂಗಸಿಗೆ ಮೈ ನೋವು ಬರುತ್ತೆ, ಮೈ ತೂಕ ಇರುತ್ತೆ, ಇದರ ಅರ್ಥ ರಕ್ತ ಪರಿಚಲನೆ ದೇಹಕ್ಕೆ ಸರಿಯಾಗಿ ತಲುಪುತ್ತಿಲ್ಲ. ಎಲ್ಲಂದಲ್ಲಿ ಬ್ರೇಕ್, ಅಲ್ಲೊಂದು ಗುಳ್ಳೆ, ಅಲ್ಲೊಂದು ನವೆ, ಅಲ್ಲೊಂದು ಕೆರ್ತ. ಯಾಕೆ? ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಯಾರು ನೆಮ್ಮದಿಯಾಗಿ ದಾಂಪತ್ಯನೂ ಚೆನ್ನಾಗಿರಲ್ಲ, ಎಷ್ಟು ಓದಿದ್ರು ಕೆಲಸಕ್ಕೂ ಪ್ರಯೋಜನಕ್ಕೆ ಬರಲ್ಲ, ಖುಷಿಯಾಗೂ ಇರೋಕ್ಕಾಗಲ್ಲ, ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಗಂಡನ ಬಗ್ಗೆ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ, ಚಾಲೆಂಜ್ ಮಾಡಿ ನಾನು ಹೇಳ್ಕೊಡ್ತೀನಿ. ನೀವು ಫಸ್ಟು ನೀವು ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡ್ತೀನಿ. ನಿಮ್ಮ ದಿನಚರಿ ಚೇಂಜ್ ಮಾಡಿ, ಆಟೋಮೆಟಿಕ್ ಚೇಂಜ್ ಆಗುತ್ತೆ, ದಾಂಪತ್ಯ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ತಪ್ಪದೆ ಮದುವೆ ಮಾಡ್ಕೋಬೇಕು. ನೀವು ಒಂದೇ ಸಲ ಮದುವೆ ಇಲ್ಲ ನಿಮಗೆ. ಇದೆಲ್ಲವನ್ನು ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಬನ್ನಿ, ಹೇಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಎಷ್ಟೋ ಲಕ್ಷಾಂತರ ಜನಗಳಲ್ಲಿ ಪ್ರಶ್ನೆ ಇರುತ್ತೆ ಗುರುಗಳೇ, ಮದುವೆ ಮಾಡಿಕೊಂಡು ಹೊಂದಾಣಿಕೆನೇ ಇರಲ್ಲ ಅನ್ನುವಂಥ ವಿಚಾರ ಇದ್ದೇ ಇರುತ್ತೆ ಗುರುಗಳೇ. ಈಗ ಆಲ್ರೆಡಿ ಅವ್ರಿಗೆ ಮದುವೆ ಆಗಿದೆ, ಈಗ ಮದುವೆ ಆಗುವಂಥವ್ರು ಹೊಂದಾಣಿಕೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ಕೊಳ್ಳೋದು ಸರಿನಾ ತಪ್ಪಾ ಗುರುಗಳೇ? ಅದು ಇದೆಯಾ ಇಲ್ವಾ ಗುರುಗಳೇ? ಇನ್ನೊಂದ್ಸಲ ಹೇಳಮ್ಮ. ಹೊಂದಾಣಿಕೆ ಅನ್ನುವಂಥದ್ದು ಎಷ್ಟೊಂದು ಜನ ಈಗ ಮದುವೆ ಆಗಿರೋರು ಅನುಭವಿಸ್ತಿರ್ತಾರೆ, ಹೊಂದಾಣಿಕೆ ಇಲ್ಲ ಅಂತ ಹೇಳಿ. ಈಗ ಮದುವೆ ಆಗುವಂಥವ್ರು ಹೊಂದಾಣಿಕೆ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋದು ಸರಿನಾ, ಅಥವಾ ಅದು ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಗುರುಗಳೇ. ಇಲ್ಲಿ ಹೊಂದಾಣಿಕೆ ಪ್ರಶ್ನೆನೇ ಇಲ್ವಲ್ಲ. ಇದು ಇಲ್ಲಿ ವಿಷಯ ಏನಾಗ್ತಾ ಇದೆ ಅಂತಂದ್ರೆ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ರಾಕ್ಷಸ ಗಣದ ಹುಡುಗಿಯನ್ನ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ದಾಂಪತ್ಯ ಉಳಿಯಲ್ಲ ಅಂತ ಒಂದು ಮಾತು. ಅದು ಉಳಿಯಲ್ಲ ಅಂದ್ರೆ ಹೋಗ್ತಾರೋ ಇರ್ತಾರೋ, ಇದ್ದು ಇಲ್ದಂಗೆ ಇರ್ತಾರೋ, ಯಾವುದೋ ಒಂದು ಆಗಿರುತ್ತೆ. ಈ ರಾಕ್ಷಸ ಗಣ ಅಂತಕ್ಕಂಥದ್ದು ಇಲ್ಲಿ ವಿಚಾರ ಇರುತ್ತೆ. ರಜೋಗುಣ, ತಮೋಗುಣ, ಸತ್ವಗುಣ ಅಂತಕ್ಕಂಥದ್ದು ಇದು ಸತ್ಯ ಇರ್ತಕ್ಕಂಥದ್ದು. ಹೌದಾ? ಇದನ್ನ ನಾವು ಈ ಗಣಕ್ಕೆ ಈ ಗುಣಕ್ಕೆ ಈ ಗುಣ ಸೇರಿಸಿದ್ರೆ ಇಬ್ರು ಚೆನ್ನಾಗಿರ್ತಾರೆ ಅಂತ ನಮ್ಮ ಮೊದಲಿಂದ ಬಂದಿರತಕ್ಕಂಥ ವಾಡಿಕೆ. ಹೌದು. ಇದು ಇಬ್ಬರಲ್ಲೂ ಇದೆಯಲ್ಲ, ಏನು ಮಾಡೋಣ? ಇಬ್ಬರಲ್ಲೂ ಇದೆ. ಇಬ್ಬರಲ್ಲೂ ಇರುತ್ತೆ ಈ ಮೂರೂ. ಪ್ರತಿಯೊಬ್ಬರಲ್ಲೂ 3 ಗುಣ: ವಾತ, ಪಿತ್ತ, ಕಫ, ರಜೋಗುಣ, ತಮೋಗುಣ, ಸತ್ವಗುಣ. ಇವು 6 ಕೂಡ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇವರು ಇದಕ್ಕೆ ಈ ಕೂಟಕ್ಕೆ ಈ ಗಣಕ್ಕೆ ಸೇರಿಸ್ಬೇಕು ಅಂತೇಳಿ ಮದುವೆ ಮಾಡ್ತಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಇದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಮತ್ತಷ್ಟು ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಪಾರ್ವತಮ್ಮ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗ ಮಾದೇವಸ್ವಾಮಿ ಅಂತ, ಮೇಡಮ್. ಹೇಳಿ. ಮಾದೇವಸ್ವಾಮಿ ಅಂತ, ಸಿಂಹ ರಾಶಿ. ನಕ್ಷತ್ರ ಗೊತ್ತಿಲ್ಲ ಮೇಡಮ್, ಸಿಂಹ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಮ್ಮ? ನಾನು 7ನೇ ಕ್ಲಾಸ್ ಓದಿದ್ದೀನಿ ಗುರುಜಿ. ಮಗನ ವಯಸ್ಸೆಷ್ಟು? ಮಗನ್ಗ 26 ತುಂಬಿ 27ನೇ ವಯಸ್ಸು ಗುರುಜಿ. ಇದು ಹೆಂಗಿದೆ ನಿಂದು ಮಾತಿನ ಸ್ಟೈಲು ಅಂದರೆ, ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ನನ್ನ ಮಗನಿಗೆ ಏನು ಬೇಕೆಲ್ಲ ಕೊಟ್ಬಿಡು, ಇಲ್ಲ ಅನ್ನೋ ಸುಮ್ಮನೆ ಬಿಡಲ್ಲ. ಇಲ್ಲ ಗುರುಜಿ, ನಿಮ್ದು ಐತಲ್ಲ, ಅದಕ್ಕೋಸ್ಕರ ಕೇಳಿದೆ ಗುರುಜಿ. ಅಲ್ಲಮ್ಮ, ಕರೆಕ್ಟು ಹಂಗೆ ಇರೋದು, ಎಲ್ಲರೂ ಅದೇ ಇರೋದು. ನನಗೆ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡಿದ್ದೀನಿ, ನನ್ನ ಮಗನಿಗೆ ಏನು ಬೇಕೆಲ್ಲ ಸ್ಯಾಂಕ್ಷನ್ ಮಾಡು, ಇಲ್ಲ ನಾನು ಪೂಜೆ ಮಾಡಲ್ಲ. ಈ ಮಟ್ಟಕ್ಕೆ ಕೊಟ್ಟೋಗಿದ್ದೀವಿ ನಾವು. ಖಂಡಿತ ಗುರು. ನಾನು ಪೂಜೆ ಮಾಡ್ತಿರೋದು ಏನಕ್ಕೆ? ನನ್ನ ಮಗಳಿಗೆ ಯಾಕೆ ಒಳ್ಳೇದಾಗಲ್ಲ, ನನ್ನ ಮಗನಿಗೆ ಯಾಕೆ ಒಳ್ಳೇದಾಗಲ್ಲ, ನನಗೆ ಯಾಕೆ ಒಳ್ಳೇದಾಗಲ್ಲ? ಅಯ್ಯೋ ಆ ಸ್ಟೈಲ್ ಅವ್ರು ತಾವೇ ನೋಡ್ಬೇಕು ಹೋಗಿ. ಅಂದರೆ ಯಾಕೆ ಮಾತು ಹೇಳಿದೆ ಅಂದರೆ,
ನಕ್ಷತ್ರ ಗೊತ್ತಿಲ್ಲ, ಮಾದೇವ ಅಂತ ಇಟ್ಟಿವ್ನಿ, ನೀವು ಯಾವ್ದಾರು ತಿಳ್ಕೊಳ್ಳಿ, ಹೇಳ್ಬಿಡಿ ಅಂದ್ರೆ ನಾನು ಏನು ಹೇಳಲಿ? ಏನಮ್ಮ ತಾಯಿ, ನೀನು ಮಗನಿಗೆ ಮಗ ಹುಟ್ಟಿದ್ದು ಅವನ ಬಗ್ಗೆ ಏನೂ ನಕ್ಷತ್ರನೇ ತಿಳ್ಕೊಳ್ದೆ ಹಿಂಗೆ ಸಂಸಾರ ಮಾಡಿದ್ರೆ ಹೆಂಗಮ್ಮ ಇದು ಕತೆ? ನಿನ್ಗೆ ಇಷ್ಟ ಇಲ್ವಾ, ನಂಬಿಕೆ ಇಲ್ವಾ? ನಮ್ಗೆ ಗುರುಜಿ ಮಾದೇಶ್ವರನವ್ರದಿಂದ ಹುಟ್ಟಿರೋದು ಅವನು. ನೋಡಿ ಬಂದೆ ದಾರಿಗೆ ಬಂದೆ ಒಳ್ಳೆ ದಾರಿಗೆ ಬಂದೆ. ನಾನು ಅದನ್ನೇ ಕಾಯ್ತಾ ಇದ್ದೆ. ಎಷ್ಟೋ ಜನ ಈಗ ಹೆಣ್ಣು ಸಿಗ್ತಾ ಇಲ್ಲ ಅಂತ ಮಾದೇಶ್ವರನ ಬೆಟ್ಟಕ್ಕೆ ಬರೋ ಕಾಲ ನಡ್ಕೊಂಡು ಹೋಯ್ತಾವ್ರೆ. ಆ ನಡ್ಕೊಂಡು ಹೋಗೋದು ಹೆಂಗೆ ಅಂತ ಕೇಳಿಲ್ಲ ನೀನು. ಚಡ್ಡಿ ಹಾಕೊಂಡು ನಡ್ಕೊಂಡು ಹೋಯ್ತಾ ಇರೋದು. ಹೆಣ್ಣು ಸಿಗಬೇಕು ಅಂತ ಅರ್ಧ ಚಡ್ಡಿ ಹಾಕ್ಕೊಂಡು, ಬರ್ಮುಡ ಚಡ್ಡಿ ಹಾಕ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಂತೆ. ಆಹಾ, ಏನ್ರಿ ಜನ! ವಾಕ್ ಮಾಡಕ್ಕೆ ಫ್ರೀ ಆಗಿರುತ್ತೆ ಅಂತ ಅಲ್ಲ, ಹೋಗ್ತಿರೋದು ದೇವ್ರಿಗೆ, ಹೆಣ್ಣು ಸಿಕ್ಕಬೇಕಂತೆ. ಚಡ್ಡಿ ಹಾಕ್ಕೊಂಡು ಹೆಣ್ಣು ಕೇಳಕ್ಕೆ ಹೋದ್ರೆ ದೇವ್ರು ಸಾಕ್ಷಾತ್ ಮಾಡ್ತಾನ? ಮಾದೇಶ್ವರನ ಬೆಟ್ಟದಲ್ಲಿ ಹುಡುಗಿರವ್ರ ದೇವ್ರು ಅವರ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳಕ್ಕೆ? ಅಂದರೆ ನಮ್ಮ ಜನ ಎಷ್ಟು ಬುದ್ಧಿವಂತರಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹಾಂ, ಯಾಕೆಂದ್ರೆ ಇವಾಗ ಯಾವ ಥರದಲ್ಲೂ ಹುಡುಗ ಹುಡುಗಿ ಮದುವೆ ಆಗ್ತದ ಡೌಟಲ್ಲಿದ್ದಾರೆ. ಯಾಕೆಂದ್ರೆ ಮದುವೆ ಚೆನ್ನಾಗಿಲ್ಲ, ಹುಡುಗ ಚೆನ್ನಾಗಿಲ್ಲ, ಹುಡುಗಿ ಚೆನ್ನಾಗಿಲ್ಲ, ಇಬ್ರು ಚೆನ್ನಾಗಿಲ್ಲ, ಆದರೆ ಉಳಿತಾ ಅನ್ನೋದೇ ಡೌಟು ಇರುತ್ತೆ. ಆಮೇಲೆ ಪ್ರಪಂಚನೇ ಚೆನ್ನಾಗಿಲ್ಲ. ಯಾಕೆ ಅಂದರೆ ಈ ಥರ ಬೇಜವಾಬ್ದಾರಿ ತಾಯಿ ತಂದೆಗಳು ತುಂಬ ಇದ್ದಾರೆ. ಯಮ್ಮ ಹೇಳ್ತಾರ, ಈಗ ತಪ್ಪಾಗಿ ತಿಳ್ಕೊಬೇಡ ತಾಯಿ, ಬೇಜವಾಬ್ದಾರಿ ಇದು. ಫಸ್ಟು ನಿನ್ನ ಮಗನಿಗೆ ನಕ್ಷತ್ರವನ್ನು ತಿಳ್ಕೊಂಡು ಇನ್ನೊಮ್ಮೆ ಕರೆ ಮಾಡು, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನೇನೋ ಸುಳ್ಳು ಹೇಳೋಕ್ಕಾಗಲ್ಲ, ನೀನೇನು ಸುಳ್ಳು ಕೇಳಿಸ್ಕೋಬೇಡ. ನಿನ್ನ ಮಗ ಹುಟ್ಟಿದ್ದಕ್ಕೆ ನಕ್ಷತ್ರ ಯಾವುದು ಅಂತ ತಿಳ್ಕೊಂಡ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಮೊದಲ ಕೆಲಸ ಮಾಡು, ಇನ್ನೊಮ್ಮೆ ಕರೆ ಮಾಡಿ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಇನ್ನು 3 ಗುಣಗಳು ಒಬ್ಬನೇ ವ್ಯಕ್ತಿಯಲ್ಲಿರುತ್ತೆ ಅಂತ ಹೇಳ್ತಿದ್ರಿ ಗುರುಗಳೇ, ಅದು ಹೇಗೆ ಸಾಧ್ಯ? ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಗುರುಗಳೇ, ಈ 3 ಗುಣಗಳು ಇಬ್ಬರಲ್ಲೂ ಇದ್ದಾಗ, ಇಬ್ಬರಲ್ಲೂ ಇರುತ್ತೆ. ಈ 3 ಗುಣ ಇಬ್ಬರಲ್ಲೂ ಇರುತ್ತೆ. ಈಗ ಇವರು ಇದು ಮ್ಯಾಚ್ ಮಾಡ್ತೀನಿ ಅಂತ ಪಂಚಾಂಗ ನೋಡ್ಬಿಟ್ಟು ಮ್ಯಾಚ್ ಮಾಡ್ತಾರೆ. ಈ ಗುಣಕ್ಕೆ ಈ ಗುಣ ಹೊಂದಾಣಿಕೆ ಆಗತ್ತೆ. ಅಪ್ರಾಣೆ ಆಗಲ್ಲ, ಆಗೂ ಇಲ್ಲ, ಆಗೋದೂ ಇಲ್ಲ. ಯಾಕೆ ಅಂದರೆ ಮಧ್ಯ ವಿಚಾರ ಏನಾಗಿದೆ ಅಮ್ಮ ಅಂದರೆ, ನಾವು ಏನೋ ಒಂದು ಕಲ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹೊರ್ತು, ಅದಕ್ಕೊಂದು ಗಾದೆ ಇದೆ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಪ್ರಾಚೀನತೆಯ ಶಾಸ್ತ್ರ. ಅದು ಜ್ಯೋತಿಷ್ಯ ಯಾವುದು? ಪ್ರಾಚೀನತೆಯ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಈಗ ನಾವು ಕಲಿಯುಗದಲ್ಲಿದ್ದೀವಿ. ಈಗ ಇದು ವರ್ಕ್ ಆಗಲ್ಲ. ಇದು ಹೇಳಕ್ಕೆ ಯಾರ ಕೈಲೂ ಆಗಲ್ಲ. ಇದು ಕಂಡಿಡಿಯೋಕ್ಕೆ ಯಾರು ಇನ್ನೂ ಹುಟ್ಟಿಲ್ಲ. ಈ ಸತ್ಯ ತಿಳ್ಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಪ್ರಾಚೀನತೆಯಾದ ಶಾಸ್ತ್ರವಾಗಿರುತ್ತೆ. ಈ ಆಧುನಿಕ ಪ್ರಪಂಚಕ್ಕೆ ಹೊಂದಾಣಿಕೆ ಜ್ಯೋತಿಷ್ಯ ಆಗಲ್ಲ. ನಾವು ಅದನ್ನು ಬಿಟ್ಟಿಲ್ಲ, ಬಿಡೋದೂ ಇಲ್ಲ, ಬದುಕೋದೂ ಇಲ್ಲ. ಪ್ರಾಚೀನತೆಗೂ ಆಧುನಿಕತೆಗೂ ವ್ಯತ್ಯಾಸ ಇದೆಯೇ ಇಲ್ವಾ? ಅದಕ್ಕೆ ಹೇಳಿ ಚಡ್ಡಿ ಹಾಕೊಂಡು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂದರೆ ನಮ್ಗೆ ಭಯ ದೇವ್ರ ಬಗ್ಗೆ ಎಷ್ಟಿದೆ. ಹೌದು, ಇದೊಂದೇ ಅಲ್ಲ, ನಮ್ಮ ಕನ್ವಿನಿಯೆಂಟ್ ನೋಡ್ಕೊಂಡು ಹೋಗ್ತಿದ್ದೀವಿ ಗುರುಗಳೇ. ಅಲ್ಲಿ ದೇವರು ಅನ್ನೋದೊಂದು ನೆಪ ಆಗಿರುತ್ತೆ. ತಿರುಪತಿ ಬೆಟ್ಟ ಹತ್ತಬೇಕಾದ್ರು ಟಪ್ಪ 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 ಅಂತ ಶೂ ಹಾಕೊಂಡು ಹತ್ತಾರೆ. ಹೌದಾ? ಇವ್ರು ಒಳ್ಳೇದಾಗಬೇಕು. ಆಮೇಲೆ ಧರ್ಮ ದರ್ಶನ ಮಾಡಿದೆ, ಆಮೇಲೆ ಮುಡಿ ಕೊಟ್ಟೆ, ಅಲ್ಲೇ ಮಲಗಿದ್ದೆ, ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಂಡಿದ್ದೀನಿ ಅಂತಾನೆ. ಏನು ಸರಿ ಹೋಗಲಿಲ್ಲ. ಮಾತಾಡ ಗುರುಗಳೇ. ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ನಾಗರಾಜ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳು. ಹಲೋ, ಕೇಳಿಸ್ತಿದ್ಯಾ? ಗುರುಗಳೇ ನಮಸ್ಕಾರ. ಗುರುಗಳೇ ನಾರಾಯಣ, ತಮ್ಮ ಹೆಸರೇನು ಹೇಳಿದ್ರಿ? ನಾಗರಾಜು ಅಂತ. ಗುರುಗಳೇ ನಾಗರಾಜ್, ಎಷ್ಟು ವಯಸ್ಸು ತಮಗೆ? ಗುರುಗಳಿಗೆ ನನಗೆ 38 ತುಂಬಿದೆ ಮೇಡಮ್. ಗುರುಗಳೇ ಓಕೆ, ಏನು ಮಾಡ್ತಾ ಇದ್ದೀರಾ ತಾವು? ಗುರುಗಳೇ ನಾವು ಗೌರ್ಮೆಂಟ್ ಕೆಲಸ, ನಮ್ದು ಪುರಸಭೆ ಕೆಲಸದಲ್ಲಿದ್ದೀವಿ. ಓ, ಖುಷಿ ಪಡಿ, ಶ್ರೀಮಂತರು, ದಿನ ಶ್ರೀಮಂತರು ನೀವು. ಅಯ್ಯೋ ಇಲ್ಲ ಗುರುಗಳೇ, ಕೆಲಸ ಆದ್ರಿಂದ ನಮಗೆ ಸಮಸ್ಯೆನೇ ಗುರುಗಳೇ. ಓಕೆ, ಇರ್ಲಿ ಸಮಸ್ಯೆ ಅನ್ಕೋಬೇಡಿ. 1 ನಿಮಿಷ. ಈಗ ಮದುವೆ ಆಯ್ತಾ? ಇಲ್ಲ ಗುರುಗಳೇ. ಅಲ್ಲ, ಯಾಕೆ ನೀವೇ ಬೇಡ ಅಂತ ಬಿಟ್ಬಿಟ್ಟಿದ್ದೀರಾ? ಮದುವೆ ಅಂತ ಚೆನ್ನಾಗಿಲ್ಲ ಅಂತಾನ ಅಥವಾ ಮದುವೆ ಬೇಡ ಅಂತಾನ? ಏನು ತೀರ್ಮಾನ? ಇಲ್ಲ ಗುರುಗಳೇ, ಆ ಥರ ಏನಿಲ್ಲ, ಬೇಡ ಅಂತ ಏನಿಲ್ಲ. 1-2-3 ಸಲ ಬಂದಿತ್ತು ಗುರುಗಳೇ ಮದುವೆ, ಬಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಮಕ್ಳು ಅಂತ ಸುಮ್ಮನಾದ್ರಿ. ಇನ್ನೊಂದು ಸ್ವಲ್ಪ ದಿನ? 38 ವರ್ಷ ಆದ್ರೂ ಇನ್ನೂ ಸ್ವಲ್ಪ ದಿನ ಆಗ್ಬೇಕಾ? ಇಲ್ಲ ಗುರುಗಳೇ, ಅದಕ್ಕಿಂತ ಮುಂಚೆ 30 ವರ್ಷದಲ್ಲಿ ಬಂದಿದ್ದು. ನೀವು ಏನ್ ಹೇಳ್ಬೇಕಿತ್ತು ಗೊತ್ತಾ? ಗುರುಗಳೇ, ಬಂದದ್ದನ್ನ ಕಾಲಲ್ಲಿ ಒದ್ದುಬಿಟ್ಟೆ, ಈಗ ಹುಡುಕ್ತಾ ಇದೀನಿ ಸಿಗ್ತಾ ಇಲ್ಲ ಅಂತ ಹೇಳ್ಬೇಕು. ಹೌದಾನೆ? ಈ ಕೆಲವ್ರಿಗೆ ಇರುತ್ತಿದ್ದು ಈ ಸಂಬಂಧ ಸರಿ ಇಲ್ಲ, ಸ್ವಲ್ಪ ಮೂಗು ಸರಿ ಇಲ್ಲ,
ಮುಂದೆ ನೋಡೋಣ ಅಂತಾರೆ. ಮುಂದೆ ನೋಡಲ್ಲ, ಇನ್ನೂ ಡೊಂಕ್ಮುಖಿ ಸಿಕ್ಕೋದು. ಈಗ ಇರೋದ್ರಲ್ಲಿ ಮಾಡ್ಕೊಂಡ್ರೆ ಪರವಾಗಿಲ್ಲ. ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ, ನಮ್ಮ ಬುದ್ಧಿ ಕಂಡಲಾಗಿದ್ದರಿಂದ ಒಳ್ಳೆ ಟೈಮ್ ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ ಅಂತ ನಿಮ್ಗೆ ಅರಿವಿದೆಯಾ? ಇಲ್ಲ ಗುರುಗಳೇ. ಈಗ ನಿದ್ದೆನೇ ಬಂದಿಲ್ಲ ಅಂದಮೇಲೆ 38 ವರ್ಷ ವೇಸ್ಟು. ಮದುವೆ ಬೇಡ. ನಿದ್ದೆ ಬಂದಿಲ್ಲ ಅಂದರೆ ಯಾವುದಕ್ಕೂ ಆಸೆನೇ ಬರಲ್ಲ. ಯಾವುದಕ್ಕೂ ಆಸೆನೇ ಬರಲ್ಲ. ಬರುತ್ತೇನಮ್ಮ? ಇಲ್ಲ ಗುರುಗಳೇ. ನಿದ್ದೆ ದೇಹಕ್ಕೆ ಶಕ್ತಿ ಕೊಡೋದು. ನಿದ್ದೆನೇ ಬರಲ್ಲ ಅಂದರೆ, ಶಕ್ತಿನೇ ಇಲ್ಲ ಅಂದರೆ ಮದುವೆ ಯಾಕೆ? ಸಂಸಾರ ಯಾಕೆ? ಖುಷಿ ಹೆಂಗೆ? ಊಟ ಯಾಕೆ? ನೆಮ್ಮದಿ ಯಾಕೆ? ಸಂಸಾರ ಯಾಕೆ? ಎಲ್ಲವೂ ಯಾಕೆ ಯಾಕೆ ಕ್ವಶನ್. ನಿಮ್ಗೆ ಅರ್ಥ ಆಯ್ತಾ? ಒಂದೇ ಮಾತಲ್ಲಿ ಹೇಳಿದೆ. ಹೌದು ಗುರುಗಳೇ. ನೀವು ಕರೆಕ್ಟಾಗಿ ನಿದ್ದೆ ಮಾಡೋದನ್ನು ಪ್ರಯತ್ನ ಮಾಡಬೇಕು ಅಂದರೆ, ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ 5 ಗಂಟೆಗೆ ತಣ್ಣೀರು ಸ್ನಾನ ಮಾಡಿಕೊಂಡು 8 ಸುತ್ತು ಪ್ರದಕ್ಷಿಣೆ ಹಾಕಿ, ಸಾಯಂಕಾಲ 3/4 ಗಂಟೆ ವಾಕ್ ಮಾಡೋದು, ಬೆಳಗ್ಗೆ 3/4 ಗಂಟೆ ವಾಕ್ ಮಾಡೋದನ್ನು ಪ್ರಯತ್ನ ಮಾಡಿ 1 ವಾರ ಮಾಡಿ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ. ಆಗ ನಿಮಗೆ ಮದುವೆ ಬೇಕು, ಮಾಡ್ಕೊಳ್ಳೋ ಸರಿ ಅಂತ ಹಿಂದೆ ಮುಂದೆ ನೋಡ್ತೀರಾ, ಅಕ್ಕಪಕ್ಕ ನೋಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಯಾಕೆ ಅಂದರೆ ಆ ರೀತಿ ಸ್ಥಿತಿ ಉತ್ಪತ್ತಿ ಆಗ್ಬೇಕಾದ್ರೆ ಒಳ್ಳೆ ನಿದ್ದೆ ಆಗಬೇಕು. ಈ ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡಿ. 38 ವರ್ಷ ಆಗದೆ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನೀವು ಕೇಳ್ತಾ ಇದ್ದೀರಾ, ಒಳ್ಳೆಯದಾಗಲಿ, ಪ್ರಯತ್ನ ಮಾಡಿ. ಈಗ ವಿಚಾರ, ಈ 3 ಗುಣ ಗಣ ಯಾವ್ದಾರು ಹೇಳಿ. ಗುಣ ಗಣ ಇದಿಷ್ಟು 3 ಇಬ್ಬರಲ್ಲೂ ಇದೆ ಅಂದ ಮೇಲೆ ಇಬ್ಬರಲ್ಲೂ ಹೆಂಗೆ ಬರುತ್ತಿದ್ದು ಅಂತ ತಿಳ್ಕೋಬೇಕು. ಸಮಯ ನಮ್ಮದು ತುಂಬ ಕಡಿಮೆ ಇದೆ, ಹೇಳಲಿಕ್ಕಾಗಲ್ಲ. ಕಾರಣ ಏನಪ್ಪ ಅಂದರೆ, ನಾವು ಈ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದಾದರೆ ಯಾಕಿರಬೇಕಿತ್ತು ಅಂತಕ್ಕಂತಹ ಒಂದು ವಿಷಯ. ಇದಕ್ಕೊಂದು ಕೊನೆ ಮಾತು ಹೇಳೋರು ಎಲ್ಲರೂ ನಗ್ತಾ ಇರಲಿ ಅಂತ ಬೇಜಾರು ಮಾಡ್ಕೋಬಾರ್ದು. ನಾವು ಊಟ ತಿನ್ನೋದು ಗೊತ್ತು, ಹೌದು, ಹೊರಗೆ ಕಳಿಸೋದು ಗೊತ್ತು ಅಂತ ಅನ್ಕೊಳ್ಳೋಣ. ಆದರೆ ಹೊರಗೆ ಕಳಿಸೋದು ಯಾವುದದು ಅಂತ ತಿಳ್ಕೋಬೇಕು. ಹೊರಗೆ ಕಳಿಸುತ್ತೇವೆ ಅಂದರೆ ವಿಸರ್ಜನೆ ಕ್ರಿಯೆ, ಮೋಷನ್ಗೆ ಹೋಗ ಕುತ್ಕೊಂಡಾಗ ನಾವು ತಿಂದೋ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಯಾವುದದು? ಯಾವುದು ಹೊರಗೆ ಹೋಗ್ತಾ ಇರೋದು? ಇದು ಎಷ್ಟು ವಿಚಿತ್ರವಾದ ಪ್ರಶ್ನೆ. ನಾವು ತಿಂದಿರೋದು ಹೊರಗೆ ಕಳಿಸ್ತಿದ್ದೀವಿ ಅಂದಮೇಲೆ ಅದ್ರಲ್ಲಿ ಯಾವುದು ಅನ್ನೋದು ಪ್ರಶ್ನೆ ಹೇಗೆ ಬರುತ್ತೆ? ಆ ಪ್ರಶ್ನೆಗೆ ಉತ್ತರ ಯಾವಾಗ ಹೇಳೋಣ? ನಾಳಿಂದ ಕರೆ. ಯಾಕೆ ಅಂದರೆ ತುಂಬಾ ವಿಚಿತ್ರವಾಗಿದೆ. ನಾವು ತಿಳ್ಕೊಂಡಿರೋದು ಏನು ಅಂದರೆ, ಅಷ್ಟು ಸುಲಭವಾಗಿ ಜೀವನ ಅಲ್ಲ. ಮೊದಲೇ ಹೇಳಿದ್ದೀನಿ, ನಮ್ಮ ದೇಹವನ್ನ ಏನು ಮಾಡ್ಕೋಬೇಕು? ಆಯುಧವನ್ನಾಗಿ ನಾವು ಹೇಗೆ ಬಳಸ್ತೀವೋ ಹಾಗೆ ನಮ್ಮ ಕೆಲಸ ಮಾಡುತ್ತೆ. ಹಾಗೆ ನಾವು ಸೇವನೆ ಮಾಡೋದು ಒಂದು ಭಾಗ, ವಿಸರ್ಜನೆ ಮಾಡೋದು ಇನ್ನೊಂದು ಭಾಗ. ಇದೆರಡರ ಸತ್ಯ ಒಂದು ಮಧ್ಯದಲ್ಲಿದೆ. ಆ ವಿಚಾರವನ್ನು ಮುಂದುವರೆದ ಭಾಗ ಹೇಳೋಣ ಅಂತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ವಿಚಿತ್ರವಾಗಿ ವಿಚಾರಗಳಿದೆ ಅಂತ ಅಂದ್ಕೊಂಡ್ರು ಕೂಡ, ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ ಇದೆ ಅಂತ ಅಂದ್ಕೊಂಡ್ರು ಕೂಡ, ಅಕಸ್ಮಾತ್ ಬೇಜಾರು ಮಾಡಿಕೊಂಡ್ರು ಕೂಡ, ಬೇಜಾರು ಮಾಡಿಕೊಂಡ್ರೆ ನಿಮಗೇನು ಓಪನ್ ಆಗಲ್ಲ ಜೀವನದಲ್ಲಿ. ಬೇಜಾರು ಮಾಡ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮನ 1 ಸಲಕ್ಕೆ 2 ಸಲ ನೋಡಿ, 2 ಸಲಕ್ಕೆ 3 ಸಲ ನೋಡಿ. ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ. ನೀವು ಬದಲಾಗಲೇಬೇಕು ಅಂತಕ್ಕಂಥ ನಮ್ಮ ಸಂಕಲ್ಪಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದೀನಿ. ನೀವು ಏನಪ್ಪ ಏನೇನೋ ಹೇಳ್ತಾವ್ರೆ ಅಂತ ದಯವಿಟ್ಟು ಯಾರು ಅನ್ಕೋಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.